ಬೆಳಿಗ್ಗೆ ಎದ್ದರೆ ರಾತ್ರಿ ಮಲಗುವ ತನಕ ಏನೋ ಸಾಧಿಸ್ತೀನಿ ಈ ಪ್ರಪಂಚದಲ್ಲಿ ಏನು ಓಡಾಡ್ತಿರ್ತಾನೆ. ಎರಡು ಕೈ ಭದ್ರವಾಗಿ ಇಟ್ಕೊಂಡ್ಬರ್ತಾನಂತೆ. ಈ ಜಗತ್ತಿಗೆ ಬರಬೇಕಾದ್ರೆ ಎರಡು ಕೈ ಭದ್ರವಾಗಿ ಇಟ್ಕೊಂಡ್ಬರ್ತಾನೆ. ಮತ್ತು ಏನೋ ಸಾಧಿಸ್ತಾನೆ. ಅದು ಈಗಿನ ಕಾಲಕ್ಕಂತ ಯಾರಿಗೂ ಟೈಮ್ ಇಲ್ಲ. ಏನು ಇದರಲ್ಲಿ ಒಂದು ಕೆಲಸ ಸಮಾಧಾನ ಏನು ಮಾಡೋದೇ ದಡ ಅಂತ ಟೈಮ್ ಇಲ್ಲ. ಸನ್ಯಾಸಿಗಳಿಗೂ ಟೈಮ್ ಇಲ್ಲ, ಸಂಸಾರಿಗಳಿಗೂ ಟೈಮ್ ಇಲ್ಲ, ಯಾರಿಗೂ ಟೈಮ್ ಇಲ್ಲ. ಮತ್ತು ತಿರುಗಿ ಟೈಮ್ ಇಲ್ಲ ಅಂತ ಸುತ್ತಿ ಏನು ಮಾಡ್ತಾನಪ್ಪ? ಯಾತಕ್ಕೋಸ್ಕರ ತಿರುಗ್ತಾ ಇದ್ದೆ ಅಂದರೆ ನಾನು ಸುಖವಾಗಿರಬೇಕು, ಸಂತೋಷವಾಗಿರಬೇಕು, ಆನಂದವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಅದಕ್ಕೋಸ್ಕರ ತಿರುಗ್ತಾರೆ. ಅಲ್ಲ, ಯಾವತ್ತೊಂದು ಹೋಗ್ತೀಯಲ್ಲ, ಯಾವತ್ತೊಂದು ಹೋಗ್ತೀಯ ಅಂತ ಗೊತ್ತಲ್ಲ. ಯಾವುದು ಶರೀರನ ನಾನು ಆಗಲೇ ಹೇಳಿದ್ದೆ, ಶಾರ್ವಾನ್ ಕೆರ ಅಂತಾರೆ ಇಂಗ್ಲೀಷಲ್ಲಿ. ಶಾರ್ವಾನ್ ಕೆರ ಅಂದರೆ ಬಸ್ ಸ್ಟಾಪಲ್ಲಿ ಎಷ್ಟೊತ್ತಿರ್ತೀವಿ, ಬಸ್ ಬರೋ ತನಕ ಇರ್ತೀವಿ, ಹೌದಲ್ಲ? ಅದೇ ರೀತಿ ಈ ಶರೀರದಲ್ಲಿ ಎಲ್ಲಿನ ತನಕ ಇರ್ತೀವಿ ನಾವು? ಯಮಪುರಿ ಎಕ್ಸ್ಪ್ರೆಸ್ ಬರೋ ತನಕ ಇರ್ತೀವಿ. ಬಂದು ನಮಗೇನು ಹತ್ತಕ್ಕೆ ಇಷ್ಟ ಇಲ್ಲ, ಹಾಲು ಹೇಳ್ಕೊಂಡು ಹೋದೇ ಹೋಗ್ತಾರೆ. ಮತ್ತು ನೀನು ನೋಡೋದು ಆನಂದವಾಗಿ ಇರಬೇಕು ಅಂತ ಹೇಗಿರ್ತೀಯ ಅಂದರೆ ನನಗೆಲ್ಲ ಗೊತ್ತಂತ ಏನೋ ಹೇಳ್ತಾನೆ. ಆದರೆ ತಿರುಗಿ ಏನಪ್ಪ ಮಾಡ್ತೇನೆ? ತಿರುಗುತ್ತೆ ಬುಗುರಿತಾನೇ ಸೋತು ತೆರಗುರುಳುವುದು ತನ್ನ ಬಲವತ ಕಳೆದು ನರನು ಮಂತೆಯೇ ಸುತ್ತಿ ಕೊನೆಗೊಂದು ದಿನ. ನರನು ಮಂತೆಯೇ ಸುತ್ತಿ ಕೊನೆಗೊಂದು ದಿನ. ತೆರುವನಾಸ್ತಿಯ ಧರೆಗೆ ಮಂಕುತಿಮ್ಮ, ತಿರುವನಾಸ್ತಿಯ ಧರೆಗೆ ಮಂಕುತಿಮ್ಮ. ತಿರುಗಿ ಯಾವ ಸಾವು ಬೇಡ ಅಂತೀವೋ ಆ ಸಾವಿಗೆ ಹೋಗ್ತಾ ಇದ್ದೀವಿ. ಮತ್ತು ಏನಾಯ್ತು ಜೀವನ? ಬೇಕಾಗಿರ್ತಕ್ಕಂಥ ಆನಂದ ಸಿಕ್ಕಲಿಲ್ಲ, ಹೌದಾ? ಸಾವು ತಪ್ಪಲಿಲ್ಲ. ಮತ್ತು ಏನಪ್ಪ ಮಾಡೋದು? ಇಷ್ಟು ಪ್ರಯತ್ನ ಏನಂದರೆ ಸಾವುಗೋಸ್ಕರ ಪ್ರಯತ್ನ. ನಾವು ಜೀವನ ಮಾಡ್ತಿದ್ದೀವಿ ಅಂತೀವಿ, ಸಾವುಗೋಸ್ಕರ ಪ್ರಯತ್ನ. ಇದಿನ್ನು ಈ ಸನ್ಯಾಸಿಗಳಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಕೆಲವು ಸ್ವಾಮಿಗಳು ಸಾಯ್ಲಿಕ್ಕೆ ಮುಂಚೆನೇ ಗುಂಡಿ ತೋರಿಸ್ಕೊಳ್ತಾರೆ. ಈಗ ಯಾಕೆ ಗೊತ್ತಿಲ್ಲ, ಗುಂಡಿ ತೋರಿಸ್ಕೊಂಡು ಟೈಲ್ಸ್ ಎಲ್ಲ ಹಾಕಿ ರೆಡಿ ಮಾಡಿಕೊಳ್ತಾರೆ. ಅದೇನೋ ಯಾಕೆ ರೆಡಿ ಮಾಡಿಕೊಳ್ತಾರೆ? ಸಾಯಕ್ಕೆ. ಮತ್ತೆ ಹೇಳ್ತಾರೆ ನಂಗೆ ಸಾವಿಲ್ಲ ಅಂತಾರೆ. ಸಾವಿಲ್ಲ ಅಂತ ಮತ್ತೆ ಯಾಕೆ ರೆಡಿ ಮಾಡ್ತಿದ್ಯಾ? ಇದು ಒಂದು. ಇನ್ನು ಕೆಲವರು ಅವ್ರು ಗೊಂಬೆನೂ ಮಾಡಿಟ್ಕೊಳ್ತಾರೆ. ಮೊನ್ನೆ ಯಾರೋ ಇಬ್ಬರು ಶರೀರ ಬಿಟ್ಟರು, ಪೀಠಾಧಿಪತಿ ಉತ್ತರ ಪೀಠಾಧಿಪತಿ. ಒಂದು ವರ್ಷದಲ್ಲಿ ಇಬ್ಬರು ಬಿಟ್ಟರು. ಆ ಪೀಠಾಧಿಪತಿ, ಈ ಉತ್ತರ ಪೀಠಾಧಿಪತಿ ನನ್ನ ಹೆಸರು ಹೇಳ್ತಾನೋ ಇಲ್ಲ ಮುಂದಕ್ಕೆ ಅಂದ್ಬಿಟ್ಟು ಅವ್ರ ವಿಗ್ರಹ ರೆಡಿ ಮಾಡಿ ಇಟ್ಕೊಂಡ್ರು. ನಾನು ಹೋದ್ಮೇಲೆ ಇಲ್ಲೇ ಸಮಾಧಿ ಮಾಡಿ ಇಲ್ಲೇ ನನಗೂ ತೋರಿಸೋದು, ಇಲ್ಲೇ ರೆಡಿ ಮಾಡಿದ್ದೀನಿ ನಾನು ಅಂತ. ನಾನು ಸೂಕ್ಷ್ಮವಾಗಿ ಕೇಳಿದೆ, ನೀವು ಇದಲ್ವೇ ಅಲ್ಲ ಅಂದೆ. ಅದು ಸರಿ ಅಂತಾರೆ. ಗೊತ್ತಾ? ಅಂದರೆ ಏನು ಹೇಳ್ತಿದ್ದೀನಿ, ಗೃಹಸ್ಥರಾಗಲಿ ಈಗಿನ ಕಾಲದ ಸನ್ಯಾಸಿಗಳಾಗಲಿ ಸಾವಿಗೆ ಪ್ರಯತ್ನ ಮಾಡ್ತಿದ್ದೀವಿ, ಸಾವಿಗೆ ಹತ್ತಿರ ಆಗ್ತಿದ್ದೀವಿ, ಮತ್ತು ಜೀವನ ಆಗ್ತೀವಿ. ನನ್ನ ಸಾವೇ ಇಲ್ಲ, ಸಾವಿಂದ ದೂರ ಅಲ್ಲ, ಇಲ್ಲವೇ ಇಲ್ಲ ಸಾವು. ಮತ್ತು ದುಃಖ ಅನ್ನತಕ್ಕ ನನಗೆ ಅಂದ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಸೂರ್ಯನಲ್ಲಿ ಕತ್ಲು ಬರೋಕ್ಕೆ ಸಾಧ್ಯ ನಾವು ಏನು ಹೇಳಿದೆಲ್ಲ ನೀವು ವ್ಯವಹಾರನೇ. ಅದು ಸುಮ್ಮನೆ ಕೂತಿದ್ದೆ ಊಟ ಮಾಡ್ಬಿಟ್ಟು ಇದು ಮಾಡ್ತೀನೋ ಅಂತ ನನಗೆ ಸಂದೇಹ. ಸೂರ್ಯನಲ್ಲಿ ರಾತ್ರಿ ಬರ್ಲಿಕ್ಕೆ ಸಾಧ್ಯವೋ ಅದೇ ರೀತಿ ಮನುಷ್ಯನಲ್ಲಿ ದುಃಖ, ವ್ಯಸನ, ಚಿಂತೆ, ಗೋಳು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಏನು ಮಾಡಿದ್ದೀವಪ್ಪ ನಾವು ಅಂದರೆ ಮಾಯೆ. ನಾನು ಸಂಸಾರಿ, ದುಃಖಿ. ನಾನು ಹೇಳ್ತೀನಿ, ತೆಲುಗಿನಲ್ಲಿ ಹೇಳ್ತಾರೆ ಮಹಾತ್ಮರು, పొద్దున్న మేలుకొన్న పొట్టకోసము చింత, పొట్టకు దొరికినచో పొలతి చింత, పొలతి దొరికినచో భూషణంబుల చింత, భూషణంబులు కలిగ పుత్ర చింత, పుత్రులు కలిగిన భురి భాగ్యపు చింత, భురి భాగ్యము కలిగిన భోగిగా ఇంటి చింత, భోగిగా ఎండిన భూమి కూర్పడి చింత, భూమిలో పూడ్చిన పోదు చింత.
ಮತ್ತು ಏನು ನೀನು ಮಾಡಿದ್ದು? ಅದಾ ವ್ಯರ್ಥ ಜೀವನ. ಯಾಕಪ್ಪ ಅಂದರೆ ನಮ್ಮ ಜೀವನದಲ್ಲಿ ಎಲ್ಲ ಸಂಪಾದಿಸ್ಕೊಂಡಿದ್ದೀವಿ, ಇನ್ನೂ ತೃಪ್ತಿ ಇಲ್ಲ, ಮತ್ತು ಇನ್ನೂ ಸಂಪಾದಿಸ್ಬೇಕು. ಎಷ್ಟು ಸಂಪಾದಿಸಿದ್ರೂ ತೃಪ್ತಿ ಆಗಲ್ಲ. ಹೌದಾ? ಯಾಕೆಂದರೆ ಆ ತೃಪ್ತಿ ಅನ್ನತಕ್ಕಂಥದ್ದು ಯಾವುದೋ ಆ ವಸ್ತುನ ಬಿಟ್ಟು ಮಿಕ್ಕಿನದೆಲ್ಲ ಸಂಪಾದಿಸ್ಕೊಳ್ತಾ ಇದ್ವಿ. ತೃಪ್ತಿ ಅನ್ನತಕ್ಕಂಥ ವಸ್ತು ಬಿಟ್ಟು ಮಿಕ್ಕಿನದೆಲ್ಲ ಸಂಪಾದನೆ ಮಾಡ್ಕೊಳ್ತಾ ಇದ್ದೀವಿ. ಆ ತೃಪ್ತಿ ಅನ್ನತಕ್ಕಂಥ ವಸ್ತು ಎಲ್ಲಿದೆ ಅಂದರೆ ಹೊರಗಿನ ಜಗತ್ತಲ್ಲೂ ಇಲ್ಲ. ದುಡ್ಡು, ಕಾಸು, ಮನೆ ಮತ್ತು ಎಲ್ಲೂ ಇಲ್ಲ ಅದು. ಮತ್ತು ನೀನೇ ತೃಪ್ತ ಸ್ವರೂಪ. ನೋಡ್ಕೊಳ್ಳಿ ಬೇಕಾದ್ರೆ. ಈಗ ಏನೇನು ನಮ್ಮ ತೃಪ್ತಿಗೆ, ನಮ್ಮ ಆನಂದಕ್ಕೆಲ್ಲ ಮಾಡ್ಕೊಂಡಿದ್ದೀವೋ ಇದನ್ನೆಲ್ಲ ಬಿಟ್ಬಿಟ್ಟು ನಿದ್ದೆ ಹೋಗೋದು ಸಾಕು ಅಂತೀವೋ ಇಲ್ಲ? ಯಾಕೆ ಹೋಗ್ತೀಯ ನಿದ್ದೆಗೆ? ಇಷ್ಟೊಂದು ಅನುಕೂಲ ಮಾಡ್ಕೊಂಡಿದ್ಯಾ, ಇದೆಲ್ಲ ಬಿಟ್ಟು ಯಾಕೆ ನಿದ್ದೆಗೆ ಹೋಗ್ತೀಯ ಅಂದರೆ ಸರಿ ನಿದ್ದೆಗೆ ಹೋದ್ರೇ ಆನಂದ, ತೃಪ್ತಿ. ಹೌದಲ್ಲ? ಆ ನಿದ್ದೆ ಮಾಡಿದಾಗ ಅಲ್ಲಿ ಆನಂದವಾಗಿರ್ತೀವಿ, ತೃಪ್ತಿಯಾಗಿರುತ್ತೆ, ಹಾಯಾಗಿರ್ತೀವಿ ಅಂದರೆ ಆ ತೃಪ್ತಿ, ಆ ಆನಂದ ಯಾವುದಿಲ್ಲ ಬಂತು? ಆನಂದದಲ್ಲಿ ಬಂದಿದ್ದಲ್ಲ, ಅದು ನೀನೇ. ಇವಾಗಲೂ ಅದೇ ಸ್ವರೂಪ, ನೀವು ಅದೇ ಆನಂದವೇ. ಹೇಳಿದ್ರಲ್ಲ, ಒಂದು ನಟನೆ. ಎಚ್ಚರಲ್ಲಿ ನಾನು ಸಂಸಾರಿ, ದುಃಖಿ, ಹೆಣ್ಣು ಗಂಡು ಅಂತ ಒಂದು ನಟನೆ ಮಾಡ್ತಾಯಿದ್ದೀವಿ. ನಿದ್ದೆ ಮಾಡಬೇಡಿ, ಕೇಳಿ. ಏನು ಅಪರೂಪಕ್ಕೆ ಬಂದಿದ್ದೀರಾ ಕೇಳಿ, ಸರಿಯಾಗಿ ಕೂತ್ಕೊಳ್ಳಿ, ನಿದ್ದೆ ಮಾಡಬೇಡಿ. ಯಾರೋ ಹೇಳ್ತಿದ್ದಾರೆ ನಂಗೆ ಪ್ರವಚನ ಹೇಳಿಕ್ಕೆ ಬರೋಲ್ಲ, ಏನೋ ಸೇವೆ ಮಾಡ್ಕೊಂಡಿದ್ದೀನಿ ಅಂತ. ನಾನು ಹೇಳಿದೆ ಪ್ರವಚನ ಹೇಳಕ್ಕೆ ಬರೋಲ್ಲ, ಅದೊಂದು ರಾಮಾಯಣ ಬೇಡ. ನಿಜವಾಗಲ್ಲ. ಯಾಕೆಂದರೆ ಜನಗಳಿಗೆ ತಿಳಿಸ್ಬೇಕು ಅಂತ ನಾವು, ಜನರಿಗೆ ಯಾಕೆ ಬೇಕು ಅಂತ ಅವರು. ಬಂದಿದ್ದೀರಾ ಕೇಳಿ. ತೃಪ್ತಿ ಅನ್ನತಕ್ಕಂಥದ್ದಕ್ಕೆ ಯಾವುದು ಬೇಡ, ನೀನೇ ತೃಪ್ತ ಸ್ವರೂಪ. ಈಗಲೂ ಅದೇ ಸ್ವರೂಪವೇ. ಮತ್ತು ಇಲ್ಲಿ ಸಂಸಾರ, ದುಃಖ ಅನ್ನೋದೇನಿದೆ, ನೀನು ಮಾಡತಕ್ಕಂಥ ನಟನೆ, ಇದು ನಿನ್ನ ಸ್ವರೂಪವಲ್ಲ. ಹೊರಗಿನ ಪ್ರಪಂಚಕ್ಕೆ ಹೆಣ್ಣಾಗಿ ಗಂಡಾಗಿ ಸಂಸಾರಿ ದುಃಖ ಕಾಣಿಸ್ಕೊಳ್ತಿದ್ಯಾ, ಒಳಗಡೆ ಮಾತ್ರ ಆನಂದ ಸ್ವರೂಪ ನೀನು. ಇದು ನಮಗೆ ಚೆನ್ನಾಗಿ ನಿಶ್ಚಯ ಆದರೆ ಅದು ಜನ್ಮ ಸಾಧ್ಯ. ಇಲ್ಲ ಅಂದರೆ ತಿರುಗುತ್ತೆ, ಬುಗುರಿ ತಾನೇ ಸೋತು. ಬುಗುರಿ ಆಡಿಸ್ತಾರೆ. ಹಿಂದಿನ ಕಾಲಕ್ಕೆ ಮಕ್ಕಳು ಬುಗುರಿ ಆಡಿಸೋದು, ಇವಾಗ ಬುಗುರಿ ಆಡಿಸೋಲ್ಲ. ತಂದೆ ತಾಯಿ ಬುಗುರಿ ಆಡಿಸ್ತಾರೆ. ಕ್ರಿಕೆಟ್ ಇದೇ ರಾಮಾಯಣ. ಆ ಬುಗುರಿ ಯಾವ ರೀತಿ ತಿರುಗಿ ಕೆಳಗೆ ಬಿದ್ದೋಗುತ್ತೋ ಅದೇ ರೀತಿ ಮನುಷ್ಯನ ಸುತ್ತಿ ಒಂದು ದಿವಸ ಹೋಗ್ತಾನೆ. ದುಃಖಿ ಅಂತ ಜೀವನ ಮಾಡಿ ವ್ಯರ್ಥ. ಆದ ಕಾರಣ ನಿನ್ನ ಸ್ವರೂಪವನ್ನು ತಿಳ್ಕೊ ಅಂತ ಹೇಳುತ್ತೆ ಶಾಸ್ತ್ರ. ತಿಳ್ಕೊಂಡ್ರೆ ಅದೇ ಮನುಷ್ಯ ಜನ್ಮ, ಅದೇ ಮನುಷ್ಯ ಜೀವನ. ಆದರೆ ನಮಗೆ ಇದರಲ್ಲಿ ಆಸಕ್ತಿ ಬರೋದು ಕಷ್ಟ, ಬಂದ್ರೂ ಅರ್ಥ ಆಗೋದು ಕಷ್ಟ. ಯಾಕಪ್ಪ ಅಂದರೆ ಅಂತಃಕರಣ ಅಂತಕ್ಕಂಥ ಜನ್ಮಗಳಿಂದ ಎಷ್ಟು ಜನ್ಮ ಅನ್ನೋದು ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾನು ಅಕ್ಟೋಬರಲ್ಲಿ ಇದಕ್ಕೆ ಬಂದಿದ್ದೆ ಶಂಕರ ಮಠಕ್ಕೆ. ಅಲ್ಲಿ ಎಲ್ಲ ಕಡೆ ಹಾಗೆ ಇರುತ್ತೆ ಅಂತ ಇಟ್ಕೊಳ್ಳಿ, ಮನೆಗೆಲ್ಲ ಹಾಗೆ ಒಂದು ಬಕೆಟ್ ಇಟ್ಟಿದ್ರು. ಈ ಪ್ಲಾಸ್ಟಿಕ್ಕು, ಈ ಸ್ಟೈನ್ಲೆಸ್ ಸ್ಟೀಲ್ ಬಂದಮೇಲೆ ಹೆಂಗಸರು ಅಷ್ಟೇ ಗಂಡಸರು ಅಷ್ಟೇ ಯಾವ ರೀತಿ ತೊಳಿಬೇಕು ಅನ್ನೋದು ಮರ್ತೋಗಿದೆ. ಸುಮ್ಮನೆ ಈಗನ್ನೋದು ನೀರು ಇಟ್ಕೊಳ್ಳಿ. ಸ್ವಲ್ಪ ದಿವಸಕ್ಕೆ ಆ ಪ್ಲಾಸ್ಟಿಕ್ ಬಕೆಟ್ ಏನಾಗುತ್ತೆ, ಅದ್ರ ಬಣ್ಣ ಅದು ಎಲ್ಲ ಕಳ್ಕೊಳ್ಳುತ್ತೆ. ಕೊನೆಗೆ ಅದನ್ನು ನೋಡೋಣ ಏನೋ ಗಲೀಜು ಅದನ್ನೇನು ತೊಳೆಯೋಕ್ಕಾಗಲ್ಲ, ಅದು ಅಷ್ಟೇ ಅಂತೀವಿ. ಅದೇನೋ ನಾವು ಅಷ್ಟೇ ಜನ್ಮಗಳಲ್ಲಿ ಈ ಪಾಪ ಪುಣ್ಯ ಧರ್ಮ ಅಧರ್ಮ, ಅದರಲ್ಲೂ ಪಾಪ ಅಧರ್ಮನೇ ಜಾಸ್ತಿ ಮಾಡಿ ನಾವು ಯಾಗಾಗ್ಬಿಟ್ಟಿದ್ದೇವೆ ಅಂದರೆ ಆ ಪ್ಲಾಸ್ಟಿಕ್ ಬಕೆಟ್ ಥರ. ನಮ್ಮ ಒರಿಜಿನಾಲಿಟಿ ಎಲ್ಲೋಯ್ತು. ಆ ಪ್ಲಾಸ್ಟಿಕ್ ಬಕೆಟ್ ತಂದಾಗ ಎಷ್ಟು ಚೆನ್ನಾಗಿತ್ತು, ಇವಾಗ ಏನು ಮಾಡೋದು ತೊಳೆಯೋಕ್ಕಾಗಲ್ಲ ಅದನ್ನು. ಹೌದಾ? ನಾವು ಅಷ್ಟೇ ಜನ್ಮಗಳಲ್ಲಿ ಪಾಪ ಪುಣ್ಯ ಧರ್ಮ ಅಧರ್ಮ ಎಲ್ಲ ಕಟ್ಕೊಂಡು ಇವತ್ತಿನ ದಿವಸ ಶ್ರುತಿ ಎಷ್ಟು ಪವಿತ್ರ ನೀನು ಅಂತ ಹೇಳಿದ್ರು ಏನಾಗ್ತಿಲ್ಲ. ಮತ್ತು ಏನು ಮಾಡಬೇಕಪ್ಪ? ಆ ಬಕೆಟ್ಗೆ ನಮ್ಮ ರಮೇಶ್ ಅವರು ಅದೇನೋ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ತೊಗೊಂಬಂದರು. ಆ ಆ್ಯಸಿಡ್ ತೊಗೊಂಬಂದು ತೊಳೆದ್ರು.
ಇವಾಗ ಹೊಸ ಬಕೆಟ್ ಥರ ಕಾಣುತ್ತೆ. ಅದೇ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ನಮ್ಮನ್ನು ತೊಳಿಲಿಕ್ಕೆ ಸಲ್ಫೂರಿಕ್ ಆಸಿಡ್ ಥರ ಉಪದೇಶ ಮಾಡ್ತಾ ಇದ್ದಾನೆ. ಬಿಡು ನಿನ್ನ ತಮೋಗುಣ, ನಿದ್ರೆ, ಆಲಸ್ಯ, ಪ್ರಮಾದ, ಇದು ಬಿಡು. ರಜೋಗುಣ, ಬೆಳಗ್ಗೆ ಓಡ್ತಿರೋದು. ಯಾಕೆ ಓಡ್ತೀನಿ, ಎತ್ತು ಓಡ್ತೀನಿ, ಏನಿಲ್ಲ, ಓಡ್ತಾ ಇರೋದು. ಈ ರಜೋಗುಣ ತಮೋಗುಣ ಬಿಡು, ಸಾತ್ವಿಕವಾದಂಥ ಗುಣದಲ್ಲಿರು, ಆಗ ನಿಮ್ಗೆ ಪ್ರಾಪ್ತಿ ಆಗುತ್ತೆ ಅಂತ. ಆ ಸಾತ್ವಿಕವಾದಂಥ ಗುಣ ಅಂದರೆ ಈ ರೀತಿಯಾದಂಥ ಗುಣಗಳಿದ್ದೋನು ಸಾತ್ವಿಕ ಬ್ರಾಹ್ಮಣ ಅನ್ನತಕ್ಕಂಥದ್ದನ್ನು ಹೇಳಿದರು. ಅದನ್ನು ನಾವು ಶಮ, ದಮ, ತಪ, ಶೌಚ ಮತ್ತು ಆರ್ಜವ ಅನ್ನತಕ್ಕಂಥ ನೋಡುವುದನ್ನೇ ಸಂಪೂರ್ಣವಾಗಿ ಜ್ಞಾನ ವಿಜ್ಞಾನ ಅನ್ನತಕ್ಕ ನೋಡಿದ್ವಿ. ಈಗ ಕ್ಷಾಂತಿ ಮತ್ತು ಆಸ್ತಿಕ್ಯ ಅನ್ನತಕ್ಕಂಥದ್ದನ್ನು ನೋಡಬೇಕು. ಕ್ಷಾಂತಿ ಅಂದರೆ ಇಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ಹದಿಮೂರನೇ ಅಧ್ಯಾಯದ ನೋಡೋದೆಂಬ ಹಾಗೆ ಕೇಳಿ. 13ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಕ್ಷಾಂತಿ ಅಂತಕ್ಕಂಥ ಶಬ್ದ ಬರುತ್ತೆ. ಪರ ಅಪರಾಧ ಪ್ರಾಪ್ತು ಅವಿಕ್ರಿಯ ಅಂದರೆ ಬೇರೆಯವರು ತಪ್ಪು ಮಾಡಿದ್ರು, ಬೇರೆಯವರು ಏನಪ್ಪ ನಾನಂದಿರ ಬೇರೆಯವಂದರೆ ಗಂಡ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ಅತ್ತೆ ಆಗಲಿ, ಯಾರಾದರೂ ಆಗಲಿ, ನಮ್ಮ ಬಂಧು ಬಳಗ ಆಗಲಿ, ಸ್ನೇಹಿತ ಆಗಲಿ, ಬೇರೆ ಯಾರನ್ನ ತಪ್ಪು ಮಾಡಿದ್ರೆ ನಮ್ಮಲ್ಲಿ ವಿಕಾರ ಬರಬಾರ್ದು. ನಮ್ಮಲ್ಲಿ ವಿಕಾರ ಬರಬಾರ್ದು. ಸಾಮಾನ್ಯ ನಾವೇನಂತೀವಿ, ನಾನು ಶಾಂತವಾಗಿ ಇರ್ತೀನಿ, ಭಾಳಷ್ಟು ಜನ ಮಾತಾಡ್ತೀನಿ ಸರ, ನಾನು ಶಾಂತವಾಗಿ ಇರ್ತೀನಿ ನೋಡಿ ಸ್ವಾಮೀಜಿ, ಅವ್ರು ಬಂದರು ಅಂದರೆ ನನಗೆ ಎಲ್ಲಿದ್ದಾರೋ ಕೋಪ ಬರುತ್ತೆ. ನಾನು ಶಾಂತವಾಗಿ ಇರ್ತೀನಿ, ಅವ್ರು ಬಂದರು ಅಂದರೆ ಎಲ್ಲಿದೆ ಇರತಕ್ಕಂಥ ಕೋಪ ಬರುತ್ತೆ ಅಂತೀವಿ. ಅಂದರೆ ಕೋಪಕ್ಕೆ ಯಾರು ಕಾರಣ ಅಲ್ಲ, ಈ ಮಾತಲ್ಲಿ ಮೊದಲು ನಾನು ಶಾಂತವಾಗಿರ್ತೀನಿ. ಅದು ಈ 20 ದಿವಸದಿಂದ ಅವರು ಆಶ್ರಮದಲ್ಲಿ ಪ್ರವಚನೆ ಕೇಳ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಹಾಯಾಗಿದ್ದೀನಿ ನಾನು. ಅವ್ರು ಬಂದರೂ ಅವ್ರಿಗೆ ಕೋಪ ಬರುತ್ತೆ. ಇವಾಗ ಕೋಪಕ್ಕೆ ಯಾರು ಕಾರಣ ಅಂತಾರೆ ಅವರು ಅಲ್ಲ. ಈಗ ನಾನಲ್ಲಿ ಬಲ್ಬ್ ಹಾಕಿ ಅಂದೆ, ಬಲ್ಬ್ ಹಾಕಿ ಅಂದಾಗ ಬಲ್ಬ್ ಹಾಕಿದ್ರೆ ಇರತಕ್ಕಂಥ ಕರೆಂಟೇ ಅಲ್ಲಿ ಬಂತು ಅಥವಾ ಸ್ವಿಚ್ಚಿಂದ ಕರೆಂಟ್ ಉತ್ಪತ್ತಿ ಆಯಿತು? ಇರೋ ಕರೆಂಟೇ ಬಂತು, ಅಷ್ಟೇ ತಾನೆ. ಅವ್ರು ಯಾರೋ ಬಂದರು, ಅವರಿಂದ ಕೋಪ ಬಂತು ಅಂದರೆ ಅವ್ರೊಂದು ಸ್ವಿಚ್ ಇದ್ದಾಗೆ ಒಳಗಡೆ ಕೋಪ ಆಗಲೇ, ಅದಕ್ಕೆ ಯಾರನ್ನ ಸ್ವಿಚ್ ಬೇಕಾಗಿತ್ತು, ಅವ್ರು ಬಂದ ತಕ್ಷಣ ಕೋಪ ಬಂತು. ಅಂದರೆ ಕೋಪ ಅನ್ನತಕ್ಕಂಥ ಆಗಲೇ ಇದೆ. ಕೋಪ ಯಾಕಪ್ಪ ಬರುತ್ತೆ ಅಂದರೆ ಆಸೆನೇ ಕೋಪಕ್ಕೆ ಮೂಲ. ಕಾಮ, ಕ್ರೋಧ, ಲೋಭ. ಆಸೆ ಅನ್ನತಕ್ಕಂಥ ಕೋಪಕ್ಕೆ ಮೂಲ. ನಮ್ಮಲ್ಲಿ ಆಸೆಗಳಿದೆ, ಆದ ಕಾರಣ ಕೋಪ ಬರುತ್ತೆ. ಆಸೆಗಳು ಅಂದರೆ ಬಂಗಾರ ಬೇಕು, ಬೆಳ್ಳಿ ಬೇಕು, ಇಂಥವು ಮಾತ್ರ ಅಲ್ಲ. ನಾನು ಹೇಳಿದ್ನಲ್ಲ, 365 ಸೀರೆ ಇದ್ದು ಇನ್ನೂ ಸೀರೆ ಬೇಕು, ಅದು ಬೇಕು, ಇದು. ಈಗ ಗಂಡಸರು ಅಷ್ಟೇ, ಏನೋ ಬೇಕು ಬೇಕು ಅಂತ ಇಷ್ಟು ಮಾತ್ರ ಅಲ್ಲ. ಮನೆಗಿರೋರು ನಾನು ಹೇಳ್ದಾಗ ಕೇಳಬೇಕು, ನನ್ನಂತೆ ನಡ್ಕೋಬೇಕು, ನನ್ನ ಚೆನ್ನಾಗಿ ನೋಡ್ಕೋಬೇಕು, ನಾನಂದ್ರೆ ಏನು ಅಂದ್ಕೊಂಡೆ, ನನಗೆ ಮನೆಯಲ್ಲೊಂದು ಮರ್ಯಾದೆ ಇರಬೇಕು, ಇವೆಲ್ಲ ಆಸೆಗಳೇ. ಯಾವಾಗ ಈ ಆಸೆ ಇದೆಯೋ, ಮನೆಗಿರೋರು ಸ್ವಲ್ಪ ನಮಗೆ ನಮ್ಮ ಕಡೆಗೆ ನೋಡಲಿಲ್ಲ ಅಂದರೆ ಆಸೆ ಬರುತ್ತೆ, ಕೋಪ ಬರುತ್ತೆ. ಅಷ್ಟೇ ಅಲ್ಲ, ಬೀದಿನಲ್ಲಿ ಹೋಗ್ತಿರ್ತೀವಿ ಅಂತ ಇಟ್ಕೊಳ್ಳಿ. ಈಗ ನಾನು ಸ್ವಾಮೀಜಿ ಅಂದ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ನಮ್ಮ ಪರಿಚಯದವರು ಯಾರೋ ಪ್ರವಚನಕ್ಕೆ ಬಂದಿದ್ದವರು, ಪರಿಚಯ ಇರೋರು ಹತ್ತಗಡೆ ಹೋಗ್ತಿರ್ತಾರೆ. ಅವ್ರು ನೋಡಿದ್ರು ಬಿಟ್ಟರೋ ಗೊತ್ತಿಲ್ಲ. ಆದ್ರೂ ನೋಡು, ನಾನು ನೋಡಿದ್ರು ಹೋಗ್ತೀರ. ಯಾಕೆ? ನಾನು ಸ್ವಾಮಿ, ನಾನೇ ನಮಸ್ಕಾರ ಮಾಡಬೇಕು ಅನ್ನತಕ್ಕಂಥ ಒಳಗಡೆ ಆಸೆ ಏನಿದೆಯೋ ಅದೇ ಕೋಪಕ್ಕೆ ಮೂಲ, ಅವರಲ್ಲ. ಆದ ಕಾರಣ ಬೇರೆಯವರು ತಪ್ಪು ಮಾಡಿದ್ರು ನಮ್ಮಲ್ಲಿ ಕೋಪ ಅನ್ನತಕ್ಕಂಥದ್ದು ಬರಬಾರ್ದು. ಅದನ್ನೇ ಪರ ಅಪರಾಧ ಪ್ರಾಪ್ತು ಅವಿಕ್ರಿಯ. ಬೇರೆಯವರು ತಪ್ಪು ಮಾಡೋದು ಕೋಪ ಅನ್ನತಕ್ಕಂಥ ಬರಬಾರ್ದು. ಮತ್ತು ಇನ್ನೊಂದು ಕಡೆ ಅಕ್ರೋಧ ಅಂತಾರೆ, ಕೋಪ ಇಲ್ಲದೇ ಇರತಕ್ಕಂಥದ್ದು. ಏನಪ್ಪ ಅದು? ಪರೈಹಿ ಆಕೃಷ್ಟಸ್ಯ ಅವಿಹತಸ್ಯವ ಪ್ರಾಪ್ತಸ್ಯ ಕ್ರೋಧಸ್ಯ ಉಪಶಮನಂ. ಕೋಪ ಇಲ್ಲದೇ ಇರತಕ್ಕಂಥದ್ದು
ಬೇರೆಯವರು ಹೊಡೀಲಿ ಬೈಲಿ, ಬೇರೆಯವ್ರು ಹೊಡೆದ್ರು ಬೈದ್ರೂ ನಮ್ಮಲ್ಲಿ ಕೋಪ ಅಂತ ಒಳಗಡೆ ಬಂದರೆ ತಕ್ಷಣ ಉಪಶಮ ಮಾಡಬೇಕು. ತಕ್ಷಣ ಆಯ್ತು ಏನೋ ಬುದ್ಧಿ ಇಲ್ಲ ಮಾಡೋದು ಅನ್ನತಕ್ಕಂಥದ್ದು ಇರಬೇಕು. ಇದಕ್ಕೆ ಆಸೆಗೆ ಕಮ್ಮಿ ಮಾಡ್ತಾ ಹೋಗ್ಬೇಕು. ಆಸೆಗಳನ್ನ ಒಂದು ಚೆನ್ನಾಗಿ ತಿಳ್ಕೊಳ್ಳಿ. ಏನು ಪ್ರಾರಂಭ ಇದೆ ಅದ್ರ ಪ್ರಕಾರ ಶರೀರ ನಡೆಯುತ್ತೆ. ಶರೀರದ ಜೀವನ ಪ್ರಾರಂಭ ಏನು ಮಾಡಿಕೊಂಡು ಏನು ಅನುಭವಿಸ್ಲಿಕ್ಕೋಸ್ಕರ ಬಂದಿದ್ವೋ ಅದ್ರ ಪ್ರಕಾರನೇ ನಡೆಯುತ್ತೆ. ಯಾರು ನಮ್ಗೆ ಹೆಚ್ಚಿಗೆ ಸುಖ ಕೊಡೋಕ್ಕಾಗಲ್ಲ, ದುಃಖ ಕೊಡಲಿಕ್ಕೂ ಆಗಲ್ಲ. ಮಹಾವೀರರು ತಪಸ್ ಮಾಡ್ತಾಯಿರ್ತಾರೆ ಕಾಡಲ್ಲಿ. ತಪಸ್ ಮಾಡ್ತಾಯಿದ್ರೆ ಯಾರೋ ಒಬ್ಬರು ಬರ್ತಾರೆ. ಒಬ್ಬ ಬಂದು ಅವರು ಕಣ್ಣು ಮುಚ್ಕೊಂಡಿರ್ತಾರೆ. ಅವ್ರು ಕೇಳಿಸುತ್ತೋ ಇಲ್ಲ, ಅವರು ಹಸುಗಳೆಲ್ಲ ತೊಗೊಂಬಂದು ಅವ್ರ ಮುಂದೆ ಬಿಟ್ಟು, ನೋಡಿ ಹಸುಗಳೆಲ್ಲ ಇಲ್ಲಿ ಬಿಟ್ಟಿದ್ದೀನಿ, ನೋಡ್ಕೊಳ್ಳಿ ನಾನು ಬರೋ ತನಕ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಸರಿ, ಮತ್ತೆ ಸ್ವಲ್ಪ ಹೊತ್ತಲ್ಲಿ ವಾಪಸ್ ಬಂದರೆ ಹಸುಗಳಲ್ಲಿ ಇಲ್ಲವೇ ಇಲ್ಲ, ಎಲ್ಲೋಯ್ತೋ ಗೊತ್ತಿಲ್ಲ. ಈಗ ಕಣ್ಣು ಮುಚ್ಕೊಂಡು ಇದ್ದೇ ಇದ್ದಾರೆ. ಅಯ್ಯೋ ನಾನು ಹೇಳ್ಬಿಟ್ಟು ಹೋಗಿದ್ದೀನಿ, ಕಣ್ಣು ಮುಚ್ಕೊಂಡು ಏನೋ ಮಾಡ್ತೇನೆ, ಇವಾಗ ಹಸುಗಳು ಎಲ್ಲಿ ಹುಡ್ಕೋದು ನಾನು ಆಗಲಿ ತಾವು ಅಂತ ಕಾಲಲ್ಲಿ ಹುಡುಕೊಂಡು ಹೊರಡ್ತಾರೆ. ಹುಡುಕೊಂಡು ಹೊರಟ್ರೆ ಸಿಗಲ್ಲ, ಅವು ಎಲ್ಲೋಯ್ತೋ ಸಿಗಲ್ಲ. ಮತ್ತೆ ಮಹಾವೀರ ಹತ್ರ ಬರ್ತಾನೆ ಹುಡುಗ. ಮಹಾವೀರ ಹತ್ರ ಬಂದರೆ ಹಸುಗಳೆಲ್ಲ ಅಲ್ಲೇ ಮಲಗಿರುತ್ತೆ, ಅವ್ರ ಕಾಲಕ್ಕೆ ಮಲಗಿರುತ್ತೆ. ಇವನಿಗೇನು ಅನಿಸುತ್ತೆ, ಎಲ್ಲೋ ಬಚ್ಚಿಟ್ಲಿಯಾನೆ, ನಾನು ಬಂದಾಗ ಕಣ್ಣು ಮುಚ್ಕೊಂಡು ನಿಂತಿಯಾನೆ, ಒಂದು ಕೆಲಸ ಮಾಡ್ತಿರ್ತಾಳೆ. ಮನೆ ಹಸುಗಳನ್ನ ತಾನು ಮನೆಗೆ ತೊಗೊಂಡು ಹೋಗೋಕ್ಕೋಸ್ಕರ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಯಾನೆ. ನಾನು ಒಂದು ಸಲ ಬಂದು ನೋಡಿದಾಗ ಎಲ್ಲೋ ಇಟ್ಬಿಟ್ಯಾನೆ, ಮತ್ತೆ ತೊಗೊಂಬಂದಿಯಾನೆ. ಇವನೊಂದು ಕೆಲಸ ಮಾಡ್ತೀನಿ ಅಂತ ಹತ್ತ ಕಡೆ ಹೋಗಿ ಚಿಕ್ಕ ಚಿಕ್ಕ ಕಲ್ಲುಗಳು ತೊಗೊಂಬಂದು ಮತ್ತು ಒಂದು ದೊಡ್ಡ ಚೂಪಾದ ಕಲ್ಲು ತೊಗೊಂಬಂದು ಆ ಮಹಾವೀರನ ಕಿವಿಗೆ ಹಾಕಿ ಚೆನ್ನಾಗಿ ಕೊಡ್ತಾನೆ. ಎರಡು ಕಿವಿಗೆ ಭಾಳ ಹಿಂಸೆ ಕೊಡ್ತಾನೆ. ಮಹಾವೀರ ಏನು ಮಾತಾಡೋಲ್ಲ, ಅದು ಶಾಂತಿ. ಅರ್ಥ ಐತೆ? ಏನು ಅರ್ಥ ಆಯ್ತು? ಏನು ಅರ್ಥ ಆಯ್ತು ಹೇಳಿ, ಏನು ಅರ್ಥ ಆಯ್ತು? ಯಾರು ಏನೇ ಮಾಡಲಿ ಆ ರೀತಿ ಇರಬೇಕು. ಏನಾಯಿತು ಅಂತ ನಾನು ಈಗ ಕೇಳಿದ ಪ್ರಶ್ನೆ, ಅದೇ ರೀತಿ ಇನ್ನೊಂದು ಸಭೆಯಲ್ಲಿ ಅರ್ಥವಾಯ್ತು ಅಂದರೆ ಅರ್ಥವಾಯ್ತು ಸ್ವಾಮೀಜಿ ಅಂದರು. ಏನು ಅರ್ಥವಾಯಿತು? ಇದು ಸಾಧ್ಯವಿಲ್ಲ, ಇದು ಸಾಧ್ಯವಿಲ್ಲ. ನಿಜನೇ, ಮಹಾವೀರ ಅಂಥವ್ರಿಗೆ ಸಾಧ್ಯ. ಅದೇ ನಾವು ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ನಾವು ಅದಕ್ಕೆ ಪ್ರಯತ್ನ ಮಾಡಬೇಕು. ಚಿಕ್ಕ ಚಿಕ್ಕ ವಿಷಯಗಳಿಗೂ ನಮಗೇನೋ ಕೋಪ, ಶಾಂತಿ ಸಿಕ್ಕಿದ್ರು ಸಾಕು. ಆದ ಕಾರಣ ಯಾರೇ ತಪ್ಪು ಮಾಡಲಿ, ಒಂದು ಯಾರ ವ್ಯವಹಾರ ನನ್ನ ದಿವಸ ಹೇಳಿದೆ, ಯಾರ ವ್ಯವಹಾರ ಮಾಡ್ತಾಯಿದ್ವಿ ಚೆನ್ನಾಗಿ ತಿಳ್ಕೋಬೇಕು. ಹೌದಾ? ಅವ್ರಿಗೆ ಅಷ್ಟು ಬುದ್ಧಿ ಇಲ್ಲ, ಅಷ್ಟು ತಿಳುವಳಿಕೆ ಇಲ್ಲ. ಅವ್ರ ಮೇಲೆ ನಾವು ಆರೋಪಣೆ ಏನೋ ಬೈದು ಏನು ಪ್ರಯೋಜನ? ಹೌದಾ? ಇದು ಆಸೆಗಳು ಇಟ್ಕೊಂಡಿದ್ರು, ಓಹೋ ನನ್ನ ಆಸೆ ನಡೆಯೋದ, ನನಗೊಂದು ಸ್ಥಾನ ಕೊಡಬೇಕು ಮನೆಗೆ ಅಂತ ಇರ್ತಾರೆ ಅಂತ ಇಟ್ಕೊಳ್ಳಿ. ಸಾಧ್ಯವಿಲ್ಲ, ಅವ್ರಿಗೆ ಸಂಸ್ಕಾರ ಇಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ ಮಹಾವೀರ ಸುಮ್ಮನೆ ಇರ್ತಾರೆ. ಆಮೇಲೆ ಅವನು ಹೊರಟೋಗ್ತಾನೆ, ಹತ್ತುಗಳು ಹೊಡ್ಕೊಂಡು ಹೊರಟೋಗ್ತಾನೆ. ಆಮೇಲೆ ಯಾರೋ ಬಂದಂತೆ, ಏನೋ ದೇವತೆಗಳು ಬಂದರು ಅಂತ ಹೇಳ್ತಾರೆ. ನಿಂಗೆ ಯಾರು ಇಷ್ಟು ಹಿಂಸೆ ಕೊಟ್ಟರು ಹೇಳು, ಯಾರು ಇಷ್ಟು ಹಿಂಸೆ ಕೊಟ್ಟಿದ್ದು, ಅವರಿಗೆ ಏನು ಶಿಕ್ಷೆ ಕೊಡಬೇಕು ಹೇಳು ಅಂತಾರೆ. ಅಲ್ಲಪ್ಪ, ಇಷ್ಟೊತ್ತು ಅವನು ನನ್ನ ತಪಸ್ಸು ಗಟ್ಟಿ ಮಾಡ್ದ, ಇವಾಗ ನೀವು ನನ್ನ ತಪಸ್ಸು ಗಟ್ಟಿ ಮಾಡ್ತಿದ್ದೀರಾ? ಅಲ್ಲ, ನೀನು ತಪಸ್ಸು ಗಟ್ಟಿ ಮಾಡೋಕ್ಕೆ ಬಂದಿಲ್ಲ, ನಿಂಗೆ ಸಹಾಯ ಮಾಡೋಕ್ಕೆ ಬಂದಿದ್ದೀವಿ, ನಿನಗೆ ಒಳ್ಳೇದು ಮಾಡೋಕ್ಕೆ ಬಂದಿದ್ದೀವಿ. ಯಾರು ಹೇಳಿ ಏನು ಮಾಡಬೇಕು ಅವನಿಗೆ ಅಂತ? ಜನ್ಮಗಳಲ್ಲಿ ಭಾಳಷ್ಟು ಜನ ನೆಂಟರು ಇಷ್ಟು ಎಲ್ಲ ನಮ್ಮನ್ನು ಉದ್ಧಾರ ಮಾಡೋದಾಯಿತು. ನಿಜವಾದ ನೆಂಟರು ಇಷ್ಟು ಎಷ್ಟು ಮಾತ್ರ ಉದ್ಧಾರ ಮಾಡ್ತಾರೆ? ಚುಟ್ಟಾಲು ತಂಗಲು ದುಡ್ಡಿದ್ದವ್ರ ಮನೆಗೆ ಬರ್ತಾರೆ. ದುಡ್ಡಿಲ್ಲ ಅಂದರೆ ಏನೋ ಬಿಡ, ಯಾವ ರೀತಿ ಇರ್ಬೇಕು, ನಾವು ಅಲ್ಲೋಗಿ ಏನು ಮಾಡೋದಂತ. ಹೌದಲ್ಲ? ಒಂದು ವೇಳೆ ಬಂದ್ರೂ ಏನೋ ಒಂದು ಸ್ವಲ್ಪ ಸಹಾಯ ಮಾಡೋದೇನು, ಅಷ್ಟೇ ಹೊರತು
ನಮ್ಮನ್ನು ಸಂಪೂರ್ಣವಾಗಿ ಆನಂದವಾಗಿ ಇಡ್ತಿರ್ತೀವಿ ಅನ್ನತಕ್ಕಂಥದ್ದು ಸಾಧ್ಯವಿಲ್ಲ. ಯಾರಿಗೆ ಸಾಧ್ಯ? ಆ ತತ್ವ ತಿಳ್ಕೊಂಡಿರ್ತಕ್ಕಂಥ ಗುರುಗಳು ಮಾತ್ರ ಸಾಧ್ಯ ನಮ್ಮನ್ನು ಆನಂದವಾಗಿ ಇಡಲಿಕ್ಕೆ, ಮತ್ತು ಇನ್ಯಾರಿಗೂ ಸಾಧ್ಯ ಇಲ್ಲ. ಆದ ಕಾರಣ ಆಸೆಯನ್ನು ಕಮ್ಮಿ ಮಾಡಿಕೊಂಡು ಬೇರೆ ವ್ಯವಹಾರ ಮಾಡಬೇಕಾದ್ರೆ ಯಾರ ವ್ಯವಹಾರ ಮಾಡ್ತಾ ಇದ್ದೀವಿ ಅಂತ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ನಾವು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ವ್ಯವಹಾರ ಮಾಡೋದ್ರಲ್ಲಿ ನೋಡಿ, ಬೇಕಾದ್ರೆ 40 ವರ್ಷ ಆಗಿದೆ ಮದುವೆ ಆಗಿ, 60ನೇ ವಯಸ್ಸಿನಲ್ಲಿ ಶಾಂತಿ ಮಾಡ್ಕೊಳ್ತಾ ಇದ್ದಾರೆ. ಸರಿ, ಅವತ್ತಿನ ದಿವಸನೂ ಜಗಳ ಆಗ್ತಾರೆ. ಆಕೆ 2 ಟೈಮ್ ತೊಗೊಂಬಂದಿದ್ದಾರೆ. ಯಜಮಾನ್ರಿಗೆ 60ನೇ ವಯಸ್ಸಿನ ಶಾಂತಿ ಅಂತ 2 ಟೈಮ್ ತೊಗೊಂಬಂದಿದ್ದಾಳೆ. ಇವರು ಸಾಯಂಕಾಲ ಒಂದು ಟೈ ಕಟ್ಕೊಂಡು ನಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಒಂದು ಟೈ ಕಟ್ಕೊಂಡು ರೆಡಿ ಆಗ್ತಾರೆ. ನೋಡ್ತಾಳೆ, ಅದ್ಯಾಕೆ ಇದನ್ನು ಕಟ್ಕೊಂಡಿದ್ದೀರಾ, ಅದು ಚೆನ್ನಾಗಿದೆ ನೋಡಿ. ತಂದೆಯವ್ರು 2 ಟೈ, ಹಿಂದಕ್ಕೊಂದು ಮುಂದಕ್ಕೊಂದು ಕಟ್ಕೊಡೋಕ್ಕಾಗಲ್ಲ, ಹೌದಾ? ಯಾವುದೋ ಒಂದು ಕಟ್ಕೊಂಡಿದ್ದಾನೆ. ಸರಿ, ಹೋಗೋಣ ನಡಿ ಅಂದರೆ ಅದ್ಯಾಕೆ ಚೆನ್ನಾಗಿದೆ ಅಂತಾರೆ. ಇವಾಗ ಅದಕ್ಕೆ ಕಟ್ಕೊಂಡಿದ್ದೆ ಪ್ರಯತ್ನ ಬರೋದೇ ಇಲ್ಲ. ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದ, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋದ. 60 ವಯಸ್ಸಿನಲ್ಲೂ 40 ವರ್ಷ ಆಗಿದೆ ಮದುವೆ ಆಗಿ, ಅವ್ರ ಮನಸ್ಸು ಇವ್ರಿಗೆ ಅರ್ಥ ಆಗಿಲ್ಲ, ಇವ್ರ ಮನಸ್ಸು ಅವ್ರಿಗೆ ಅರ್ಥ ಆಗಿಲ್ಲ. ಇನ್ನು ಬುದ್ಧಿ ಅಂತೂ ಒಪ್ಪೋದೇ ಇಲ್ಲ. ಹೆಂಡತಿ ಬುದ್ಧಿ ಇದೆ, ಹೆಂಡತಿ ಬುದ್ಧಿ ಅಂತ ಗಂಡ ಒಪ್ಪಲ್ಲ, ಗಂಡನ ಬುದ್ಧಿ ಅಂತ ಹೆಂಡತಿ ಒಪ್ಪಲ್ಲ. ಅಯ್ಯ ಅವ್ರ ಬುದ್ಧಿ ಕೊಡ್ಕೊ, ದುಡ್ಡು ಖರ್ಚು ಮಾಡೋಕ್ಕೆ ಸಾಯ್ತಾರೆ ಅಂತಿಕೆ. ಅಯ್ಯ ಎಷ್ಟು ತಂದು ಕೊಟ್ಟು ಖರ್ಚು ಮಾಡ್ತಾರೆ, ಅದು ಬುದ್ಧಿನೇ ಇಲ್ಲ ಅಂತ. ನಾರ್ತ್ ಇಂಡಿಯಾದಲ್ಲಿ ಕೋಪ ಮಾಡ್ಕೊಬೇಡಿ, ಬದಲಾಯಿಸ್ಕೊಡಿ. ನಾರ್ತ್ ಇಂಡಿಯಾದಲ್ಲಿ ಹೆಂಡತಿ ಅನ್ನೋಕ್ಕೆ ಇನ್ನೊಂದು ಶಬ್ದ ಉಪಯೋಗಿಸ್ತಾರೆ ಅವರು, ಖರ್ಚಿಲಿ ಅಂತ. ಖರ್ಚಿಲಿ ಅಂದರೆ ತಂದಿದ್ದೆಲ್ಲ ಖರ್ಚು ಮಾಡೋಳು ಅಂತ. ಅಂದರೆ ಯಾರ ವ್ಯವಹಾರ ಮಾಡ್ತೀವೋ ಅವ್ರ ಮನಸ್ಸು ಅರ್ಥ ಆಗಿಲ್ಲ, ಅವ್ರ ಬುದ್ಧಿ ಅರ್ಥ ಆಗಿಲ್ಲ, ಮತ್ತೆ ನಾವು ಅವ್ರ ಹತ್ರ ಕೋಪ ಮಾಡ್ಕೊಳ್ತೀವಿ. ನಿಜ ತಪ್ಪು. ಅವ್ರು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ನನ್ನ ಸ್ವಾಮೀಜಿ, ನಮ್ಮ ಸೊಸೆಗೆ 25 ವರ್ಷದ ಮೇಲೆ ಆಯಿತು, 28 ವರ್ಷ ಆಯಿತು, ಸ್ವಲ್ಪನೂ ಅರ್ಥ ಹೋಗಲ್ಲ ಅಂತ. ನಾನು ಹೇಳಿದೆ, ನಿಮಗೆ ಎಷ್ಟು ವಯಸ್ಸು? ನನಗೆ 80 ಬಂತು ಅಂದರು. 80ನೇ ವಯಸ್ಸಿನಲ್ಲಿ ಕೂಡ ಆಕೆ ಏನು ಅರ್ಥ ಆಗೋಲ್ಲ ಅನ್ನೋದು ನೀವು ಅರ್ಥ ಮಾಡ್ಕೊಂಡ್ಮೇಲೆ ನೀವು ಯಾವ ರೀತಿ ಇರಬೇಕು? ಸುಮ್ಮನೆ ಬೇಡ. ಅದಕ್ಕೆ ಅವ್ರು ಹೇಳಿದ್ರು, ಯಾರ್ಯಾರತ್ರ ನಾನು ಈ ವಿಚಾರ ಮಾಡಿದೆ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಏನೇನು ಹೇಳಿದ್ರು, ನೀವೇ ಈ ಪ್ರಶ್ನೆ ಆಗ್ತಿದ್ದು. ಯಾಕೆ 80ನೇ ವಯಸ್ಸಲ್ಲೂ ಆಕೆ ವ್ಯವಹಾರ ಮಾಡಬೇಕಾದ್ರೆ ಯಾವ ರೀತಿ ವ್ಯವಹಾರ ಮಾಡಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ. ಇದ್ಮೇಲೆ ಸ್ವಲ್ಪ ಯಾರು ಆದ ಕಾರಣ ಯಾರ ಮೇಲೆ ಕೋಪ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಕೋಪ ಮಾಡಿಕೊಂಡ್ರೆ ನಾವೇನು ಶ್ರವಣ ಮಾಡ್ತಿದ್ದೀವೋ, ಏನು ದೈವ ಭಕ್ತ ಆಗಿದ್ದೀವೋ ಅದು ಸ್ವಲ್ಪ ಕೆಲಸ ಮಾಡೋಕ್ಕೆ ಶುರುವಾಗಿರುತ್ತೆ. ಮತ್ತೆ ಒಂದು ಸಲ ಕೋಪ ಬಂತಂದರೆ ಮತ್ತೆ ಸಮಾಧಾನ ಆಗಲಿಕ್ಕೆ 1 ವಾರ ಬೇಕೋ, 10 ದಿವಸ ಬೇಕೋ, ಅಥವಾ ಜನ್ಮಗಳೇ ಇರುತ್ತವೆ. ಆದ ಕಾರಣ ಶಾಂತಿ ಅನ್ನತಕ್ಕಂಥದ್ದು ಇರಬೇಕು. ಇದಾದಮೇಲೆ ಆಸ್ತಿಕ್ಯ ಬುದ್ಧಿ ಅನ್ನತಕ್ಕಂಥದ್ದನ್ನ ಒಂದು ನೋಡಿಬಿಟ್ಟು ಮುಂದಕ್ಕೆ ಹೋಗೋಣ. ಶಮೋ ದಮ ತಪ ಶೌಚ ಶಾಂತಿ ಆರ್ಜವನದನ್ನು ನೋಡಿದ್ವಿ. ಜ್ಞಾನ ವಿಜ್ಞಾನ. ಈಗ ಆಸ್ತಿಕ್ಯಂ. ಆಸ್ತಿಕ್ಯಂ ಅಂದರೆ ಆಸ್ತಿಕ ಭಾವ ಶ್ರದ್ಧಾಧಾನತ ಆಗಮಾರ್ಥೇಶು. ಆಗಮ ಶಾಸ್ತ್ರದಲ್ಲಿ ಶ್ರದ್ಧೆ, ಗುರುಶಾಸ್ತ್ರವಾಕ್ಯೇಶು ಆಸ್ತಿಕ್ಯ ಬುದ್ಧಿ. ಗುರುವಾಕ್ಯಗಳಲ್ಲಿ ಮತ್ತು ಶಾಸ್ತ್ರವಾಕ್ಯಗಳಲ್ಲಿ ಆಸ್ತಿಕ್ಯ ಬುದ್ಧಿ ಅಂದರೆ ಅದೇನು ಹೇಳುತ್ತೋ ಅದೇ ಸರಿ. ಗುರು ಏನು ಹೇಳ್ತಾರೋ ಅದೇ ಸರಿ, ಶಾಸ್ತ್ರ ಹೇಳುತ್ತೋ ಅದೇ ಸರಿ. ನಮ್ಮ ಬುದ್ಧಿಲಿ ಏನು ಬರುತ್ತೋ ಅದು ಸರಿಯಲ್ಲ ಅನ್ನತಕ್ಕಂಥದ್ದು ಇರಬೇಕು. ಎಷ್ಟು ಮಟ್ಟಿಗೆ ಇರಬೇಕಪ್ಪ ಅಂದರೆ ಬುದ್ಧಿ ಅನ್ನೋದು, ಶ್ರದ್ಧೆ ಅಂದರೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಇದೆ. ಈಗ ಹಿಂದಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಇದು ಅದು ಈ ದೃಷ್ಟಾಂತ ಈಗಿನ ಕಾಲಕ್ಕೆ ಸರಿಯಾಗಲ್ಲ. ಹಿಂದಿನ ಕಾಲಕ್ಕೆ ಯಾಕೆಂದರೆ ಈಗಿನ ಕಾಲದಲ್ಲಿ ಗೇಟ್ ಮನೆಯಿಂದ ಆಚೆ ಹೋಗಬೇಕಾದ್ರೆ ಆ ಗೇಟ್ ತನಕ ಹೋಗಿ ಅಲ್ಲಿಂದ ಸ್ಕೂಟ್ ಬರ್ತಾರೆ. ಈ ಕಾಂಪೌಂಡ್ ಈ ಗೋಡೆ ಪಕ್ಕದಿಂದಲೇ ಸ್ಕೂಟ್ ಬರ್ತಿ ಆ ಗೇಟು ತಳ್ಕೊಂಡು ಹೋಗ್ತಾರೆ. ಆಮೇಲೆ ಅದನ್ನು ಹಾಕ್ಕೋಬೇಕು. ಅಂದರೆ ಕಾರ್ ಇರೋದು ಓಡಾಡೋಕ್ಕೆ ಅನ್ನೋದೇ ಮರ್ತೋಗಿದೆ.
ಅದಕ್ಕೋಸ್ಕರ ನಾನು ಹೇಳೋ ದೃಷ್ಟಾಂತ ಈಗಿನ ಕಾಲಕ್ಕೆ ಸರಿ ಹೋಗಲ್ಲ. ಹಿಂದಿನ ಕಾಲದಲ್ಲಿ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗೋರು. ಆ ಚಿಕ್ಕ ಮಗು ಅಪ್ಪ ನಾನು ಬರ್ತೀನಿ ಅನ್ನೋದು. ಅಪ್ಪ ನಾನು ಬರ್ತೀನಿ, ಕೈ ಇಟ್ಕೋ ಹೋಗೋಣ ಅಂದ ತಕ್ಷಣ ಕೈ ಇಟ್ಕೊಂಡ್ಬಿಡೋದು. ನಿಜವಾದ ಏನೇನು ಯೋಚನೆ ಮಾಡೋದು, ಕೈ ಇಟ್ಕೊ ಅಂತಾರೆ, ನಾನು ಅಲ್ಲೇ ಏನಾರು ಬಿಟ್ಬಿಟ್ಟು ಬಂದಿವರು ಮತ್ತೆ ವಾಪಸ್ ಕರ್ಕೊಂಡು ಹೋಗಿರೋ ಇದ್ರೆ ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಏನು, ಈ ಥರ ಎಲ್ಲ ಯೋಚನೆ ಮಾಡೋದು. ಈಗಿನ ಕಾಲ ಮಕ್ಕಳು ಅಪ್ಪ ಅನ್ನೋದ ಅದೇನೋ ದಾಡಿ ದಾಡಿ ಅನ್ನಿರ್ತಾರೆ. ದಾಡಿ ತಾನೆ, ಡ್ಯಾಡಿನ. ಸರಿ, ನನಗೆ ಅದೊಂದು ರೂಢಿ ಇಲ್ಲ, ನಿಮಗೆಲ್ಲ ಚೆನ್ನಾಗಿ ರೂಢಿ ಇದೆ. ಸರಿ ಇರಲಿ. ಡ್ಯಾಡಿ ಡ್ಯಾಡಿ ಹೌದಾ? ಡ್ಯಾಡಿ ಎಲ್ಲ ನಾನು ಸ್ಕೂಟ್ರಲ್ಲಿ ಹೋಗ್ತಿದ್ರೆ ನಾನು ಬರ್ತೀನಿ ಗಲಾಟೆ ಮಾಡುತ್ತೆ ಅಲ್ಲ. ಆದರೆ ನಾನು ಬರ್ತೀನಿ ಅಂತ ಗಲಾಟೆ ಮಾಡಿದ್ರೆ ಡ್ಯಾಡಿ ನೀನು ನಿಧಾನವಾಗಿ ಹೋಗ್ಬೇಕು, ಜ್ವರ ಇದೆಲ್ಲ ಹೇಳುತ್ತವೆ. ಅಂದರೆ ಈಗಿನ ಕಾಲದಲ್ಲಿ ತಂದೆ ಮಾತಿನ ಮೇಲೆ ತಂದೆ ಮೇಲೆ ಶ್ರದ್ಧೆ ಇಲ್ಲ. ಬರ್ತಾ ಹಾಗೆ ಬಡಿಯುತ್ತೆ. 18ನೇ ವಯಸ್ಸು ಬಂದ್ರೂ ಡ್ಯಾಡಿ ಯು ಡೋಂಟ್ ನೋ ಅಂತಾರೆ. ಹಿಂದಿನ ಕಾಲಕ್ಕೆ ಆಗಿರಲಿಲ್ಲ. ಕೈ ಹಿಡ್ಕೊಂಡು ಇಟ್ಕೊಂಡ್ಬಿಡೋದು, ಅದು ಶ್ರದ್ಧೆ ಅಂದರೆ. ಯಾವುದೇ ರೀತಿ ಯೋಚನೆ ಮಾಡ್ದಿರ ತಂದೆ ಅಂದರೆ ನನ್ನ ರಕ್ಷಕ ಅಂತ ಯಾವ ರೀತಿ ಕೈ ಹಿಡ್ಕೊಳ್ಳೋದೋ ಅದೇ ರೀತಿ ನಮಗೂ ಗುರುವಾಕ್ಯದಲ್ಲಿ ಶಾಸ್ತ್ರವಾಕ್ಯದಲ್ಲಿ ಆ ರೀತಿ ಹೇಳೋದನ್ನ ಒಳ್ಳೆಯದಕ್ಕೋಸ್ಕರ ಅನ್ನೋದು ಬರಬೇಕು. ಎಷ್ಟು ಮಟ್ಟಿಗೆ ಇರಬೇಕಪ್ಪ ಅದು ಅಂದರೆ, ಗೋಂದಾವಳಿ ಬ್ರಹ್ಮಚೈತನ್ಯ ಮಹಾರಾಜ್ ಅವರು ಗುರು ನೋಡಿಕೊಂಡು ಹೊರಡ್ತಾರಂತೆ, ಮನೆ ಬಿಟ್ಟು ಹೊರಡ್ತಾರೆ. ಇವರು ಹೊರಟಿದ್ದು ಆ ಗುರುಗೆ ಗೊತ್ತಾಗುತ್ತೆ, ತುಕಾಬಾಯಿ ಅಂತ ಗುರು ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಈ ಥರ ಯಾರು ಪ್ರವಚನ ಹೇಳ್ತಿರ್ತಾರೆ, ಆ ಪ್ರವಚನ ಕೇಳೋದು ಹೇಳ್ತಾರೆ, ಯಾರೋ ಒಬ್ಬ ಕಳ್ಳ ಬರ್ತೀಯಾನೆ, ಅವನು ನನ್ನ ಜೀವನ ತೊಗೊಂಡೋಗ್ಬಿಡ್ತಾನೆ ಅಂತ. ಈ ಪ್ರವಚನ ಕೇಳೋರಿಗೆ ಆ ಗುರು ಹತ್ರ ಏನಿದೆ ಅಂತ ಅರ್ಥ ಆಗಿರಲ್ಲ. ಅದಕ್ಕೆ ಅವ್ರು ಕೇಳ್ತಾರೆ, ನಿಮ್ಮದು ಏನಿದೆ ಅಂತ ಕಳ್ಳ ಬಂದು ತೊಗೊಂಡೋಗ್ತಾನೆ. ಅವರು ಒಂದು ಲಂಗೋಟಿ ಇಟ್ಕೊಂಡಿರ್ತಾರೆ, ಕೊಂಕ್ಲನ ಒಂದು ನಾಯಿ ಮರಿ. ಆ ನಾಯಿ ಮರಿ ಯಾಕೆ ಇಟ್ಕೊಂಡಿರೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಕೊಂಕ್ಲ ನಾಯಿ ಮರಿ, ಒಂದು ಲಂಗೋಟಿ, ಇಷ್ಟೇ ನಿಮ್ಮ ಆಸ್ತಿ, ಏನು ತೊಗೊಂಡೋಗ್ತಾನೆ ಅವನು ಅಂತಾರೆ. ನಿಮಗೆ ಗೊತ್ತಿಲ್ಲ ನನ್ನಲ್ಲಿರೋದು. ಯಾಕೆ ಎಷ್ಟು ದಿವಸ ಕೇಳಿದ್ರು ಅರ್ಥ ಆಗಿಲ್ಲ. ನಮ್ಮಲ್ಲಿ ಒಂದು ಸಂಪತ್ತಿದೆ, ಯಾರು ಕಲಿಯೋಕ್ಕಾಗಲ್ಲ, ಅಣ್ತಮ್ಮದು ಹಂಚ್ಕೊಳ್ಳೋಕ್ಕಾಗಲ್ಲ, ಹೌದಾ? ಸದಾ ಆನಂದವಾಗಿರತಕ್ಕಂಥ ಸಂಪತ್ತಿದೆ. ಅದು ಗುರುಗಳ ಹತ್ತಿದ್ದು ನಮ್ಗೆ ಅರ್ಥವಾಗಲ್ಲ, ನಮ್ಮಲ್ಲಿ ಬರೀ ದುಃಖ ಇರುತ್ತೆ ಅಂತ ಇಟ್ಕೊಳ್ಳಿ. ನಿಮ್ಗೆ ಅರ್ಥ ಆಗಿಲ್ಲ, ಅವನು ಬರ್ತಾನೆ, ಅವ್ನಿಗೆ ಅರ್ಥ ಆಗಿದೆ, ಎಲ್ಲ ತೊಗೊಂಡೋಗ್ತಾನೆ ಅಂತಾರೆ. ಆಮೇಲೆ ಬರ್ತಾನೆ, ಅವನು ನದಿ ದಂಡೆ ಮೇಲೆ ಹೋಗ್ತಿರ್ತಾರೆ, ಈ ಮರಳು ತೆಗಿ ಅಂತಾರೆ. ಮರಳು ತೆಗಿ, ನೀನು ಯಾರು, ಯಾಕೆ ಬಂದಿರಿ, ಏನು ಕೇಳಲ್ಲ, ಮರಳು ತೆಗಿ ಅಂತಾರೆ. ಇವಾಗ ಮರಳು ತೆಗಿ ಅಂದರೆ ನಾನು ಅಂತ ಹೇಳಕ್ಕೆ ಹೋಗಲ್ಲ ಅಂತ ಇಟ್ಕೊಳ್ಳಿ. ನಿಮ್ಗೆ ಯಾರನ್ನ ಹೇಳಿ ಅಂತ ಇಟ್ಕೊಳ್ಳಿ, ಇಲ್ಲಿ ಮಣ್ಣು ತೆಗೀರಿ ಅಂತ. ಸ್ವಾಮೀಜಿ ಇವ್ರು ಕಾರ್ಪೊರೇಷನಲ್ಲಿ ಬರ್ತಾರೆ, ಕಾರ್ಪೊರೇಷನಲ್ಲಿ ಬರ್ತಾರೆ ಅಂತೀವಿ. ಇಲ್ಲ, ಅವ್ರು ಯಾರು ಮಾಡ್ತಾರೆ ಬಿಡಿ, ನಮ್ದಲ್ಲ ಅದು ಪಕ್ಕದ ಏನೋ ಒಂದು ಆನ್ಸರ್ ಹೇಳ್ತೀವಿ ಹೊರತು ವ್ಯಾವಹಾರಿಕವಾದಂಥದ್ದು ಯಾವ್ದು ಹೇಳಿದ್ರು ಒಂದು ಆನ್ಸರ್ ರೆಡಿ ಮಾಡ್ಕೊಂಡಿರ್ತೀವಿ. ಆಸ್ತಿಕೆ ಬುದ್ಧಿ ಇಲ್ಲವೇ ಇಲ್ಲ. ಇನ್ನು ನೀನೇ ಬ್ರಹ್ಮಸ್ವರೂಪ ಜಗತ್ ಮಿಥ್ಯ ಅಂದರೆ ಎಲ್ಲಿ ಅಲ್ಲ. ಸರಿ, ತೆಗಿತಾನೆ ನೋಡಿ, ಎಷ್ಟು ದೂರ ತೆಗಿಬೇಕು, ಎಷ್ಟು ಆಳ ತೆಗಿಬೇಕು, ಎಷ್ಟು ಅಗಲ ತೆಗಿಬೇಕು, ಎಷ್ಟೊತ್ತು ತೆಗಿಬೇಕು, ತೆಗೆದುಕೊಂಡು ಏನು ಕೇಳಿಲ್ಲ, ತೆಗೆಯೋಕ್ಕೆ ಶುರು ಮಾಡಿದ. ಗುರುಗಳು ಸುಮ್ಮನೆ ಇರ್ತಾರೆ. ಸ್ವಲ್ಪ ಹೊತ್ತಾಗ ನಿಲ್ಲಿಸು ಅಂತಾರೆ. ನಿಲ್ಸಿದ ಮೇಲೆ ಅಲ್ಲಿ ಯಾವುದೋ 3 ಮಕ್ಕಳು ಅಡ್ಸಿದ್ರೆ ಅವನು ತಂದು ಗುಂಡಿನಲ್ಲಿ ಹಾಕು ಅಂತಾರೆ. ನನಗೆ ಹೇಳಿದ್ದು ಮಾಡ್ತಿದ್ದ ಇಲ್ಲ ನಾನು, ಬಟ್ ಅವ್ರು ತಂದು ಗುಂಡಿನಲ್ಲಿ ಹಾಕ್ತಾರೆ. ಮರಳು ಮುಚ್ಚು ಅಂತಾರೆ, ಮುಚ್ಚಿಬಿಡ್ತಾನೆ. ಇದ್ರ ಮೇಲೆ ಕೂತ್ಕೋ, 10 ಮಾರ್ಕ್ಸ್ನಲ್ಲಿ ಕೂಡು, ಯಾರು ಬಂದು ಎದ್ದೇಳಬಾರ್ದು, ಮಾತಾಡಬಾರ್ದು. ನಿಜವಲ್ಲೇ ನಾವು ಮಾಡ್ತೀವಿ, ಇವು ಸವಸಾನೆ ಬೇಡ ಅಂತೀವಿ. ಸರಿ, ಕೂಡ್ತಾರೆ, ಅವ್ರು ಹೊಟ್ಟೋಗ್ತಾರೆ ಗುರುಗಳು. ಆಮೇಲೆ ಹಳ್ಳಿಯವರು ಮನೆಗೆ ಮಕ್ಕಳು ಬರಲಿಲ್ಲ, ಎಲ್ಲಿ ಹೋದ್ರೋ ಏನೋ ಅನ್ನೋ ಹುಡುಕೊಂಬರ್ತಾರೆ. ಇವ್ರು ಕೂತಿದ್ರೆ ಇವ್ರು ಕೇಳ್ತಾರೆ, ಇಲ್ಲಿ ಮಕ್ಕಳೇ ಬಂದಿದ್ದು ನೋಡಿದ್ರ ನೀವು ಅಂತ. ಸುಮ್ಮನೆ ಇರ್ತಾರೆ. ಯಾಕೆ? ಗುರುಗಳು ಹೇಳಿದ್ರೆ ಮಾತಾಡಬೇಡ ಅಂತ.
ಅದಕ್ಕೆ ಸುಮ್ಮನಿರ್ತಾರೆ. ಎಷ್ಟು ಕೇಳಿದ್ರು ಮಾತಾಡಲಿಲ್ಲ. ಸರಿ ಮುಂದಕ್ಕೆ ಹೋಗ್ತಾರೆ. ಅಲ್ಲೇ ಗುರುಗಳು ಕೂತಿರ್ತಾರೆ. ಇಲ್ಲಿ ಯಾರನ್ನ ಮಕ್ಕಳು ಬಂದ್ರ ನೀವು ನೋಡಿದ್ರ ಅಂದರೆ ಅಲ್ಲೊಬ್ಬ ಕೋಚೆ ನೋಡಿ ಅವನು ಕೇಳಿ. ಅವನು ಕೇಳಿದ್ರಿ ಅವ್ರೇನು ಮಾತಾಡ್ತಿಲ್ಲ, ಕಣ್ಣು ಮುಚ್ಕೊಂಡು ಕೂತಿರ. ಅವನು ಹಾಗೆಲ್ಲ ಮಾತಾಡೋಲ್ಲ, ನಾಲ್ಕು ಚೆನ್ನಾಗಿ ಬಾರಿಸಿ ಅಂದರೆ ಪರೀಕ್ಷೆ ಮಾಡಿ ಆಮೇಲೆ ಉಪದೇಶ ಮಾಡೋರು. ಪಾಂಪ್ಲೆಟ್ಸ್ ಹಾಕಿ ಇದೆಲ್ಲ ಈಗಿನ ಕಾಲಕ್ಕೆ. ಹೌದಾ? ಸರಿ, ಮತ್ತೆ ಬರ್ತಾರೆ, 4 ಗೇಟ್ ಹಾಕ್ತಾರೆ. ಅವನು ಕದಲೋಲ್ಲ, ಮಾತಾಡೋಲ್ಲ. ಯಾಕೆ ಮಾತಾಡಬಾರ್ದು, ಕದಲಬಾರ್ದು ಅಂತ ಗುರು ಹೇಳಿದ್ದಾರೆ. ಬಸ್ ಮತ್ತೆ ಇವರಿಗೆ ನಾನು ಹೊಡೆದು ಬೇಸರ, ಯಾವ ಮಹಾನುಭಾವರು ಏನೋ ಸ್ಫೂರ್ತಿ ಆಗ್ತದೆ, ನಾವು ಹೊಡೆದು ಏನು ಮಾಡೋದು ಅಂತ ಮತ್ತೆ ಗುರುಗಳು ಹತ್ತೋದು. ಹೊಡೆದ್ರು ಅವ್ರು ಮಾತಾಡೋಲ್ಲ, ಕದಲಲ್ಲ ಅಂತ. ಅವನು ಹಾಗೇನೋ ಬರೋನಲ್ಲ, ಚೆನ್ನಾಗಿ ಬಾರಿಸ್ಬಿಟ್ಟು ಎರಡು ಆಚೆ ಬಿಸಾಡಿ ಆ ಕೆಳಗಡೆ ಮರ ತೆಗೀರಿ, ಅಲ್ಲಿರೋದು ನಿಮ್ಮ ಮಕ್ಕಳು ಅಂತ. ಅವ್ರು ಸಿದ್ಧ ಪುರುಷರ ಮಕ್ಕಳಿಗೆ ಪ್ರಾಣ ಹೋಗಿಲ್ಲ. ಈಗ ಬಂದರು, ಹೊಡೆದ್ಬಿಟ್ಟು ಆಚೆ ತಳ್ಳಿ ತೆಗೆದ್ರು, ಮಕ್ಕಳು ಅಲ್ಲೇ ಇದ್ದಾರೆ. ಇವಾಗ ಸುಮ್ಮನೆ ಇರ್ತಾರೆ. ಹಳ್ಳಿ ಜನ ಚೆನ್ನಾಗಿ ಇಟ್ಕೊಂಡು ಬಾರಿಸ್ತಾ ಇದ್ದಾರೆ, ಏನು ಮಾತಾಡಲಿಲ್ಲ ಅವರು. ಆವಾಗ ಗುರುಗಳು ಬರ್ತಾರೆ, ಬಿಟ್ಟುಬಿಡಿ, ಇನ್ನು ಆಸ್ತಿಕೆ ಬುದ್ಧಿ ಇದೆಯೋ ಇಲ್ವೋ ನನ್ನ ಮಾತಲ್ಲಿ ಅಂತ ಪರೀಕ್ಷೆ ಮಾಡಿದೆ, ಹೇಳಿದ್ದು ಒಪ್ಕೊಳ್ತಾರೆ, ಬಿಟ್ಟುಬಿಡಿ ಅಂತಾರೆ. ಅದು ಆಸ್ತಿಕೆ, ಗುರುಶಾಸ್ತ್ರ ವಾಕ್ಯದ್ದು ಆಸ್ತಿಕೆ ಬುದ್ಧಿ. ಇದರಲ್ಲಿ ಸಾಧನಾ ಭಾಗ ಹೇಳ್ದಾಗ ಅಂದರೆ ಕರ್ಮಯೋಗ ಸಾಧನೆ ಮಾಡಿ, ಅಮಾನಿತ್ವಾದಿಗಳನ್ನು ಅಭ್ಯಾಸ ಮಾಡಿ, ದೈವಿ ಸಂಪತ್ತನ್ನು ತಂದುಕೊಡಿ, ಈ ತಮೋಗುಣವನ್ನು ಬಿಡಿ, ಇದೆಲ್ಲ ಹೇಳಿದಾಗ ಅವ್ರು ಯಾವ ರೀತಿ ಹೇಳಿದಾರೋ ಅದೇ ರೀತಿ ಪ್ರಯತ್ನ ಮಾಡಬೇಕು. ಮಾಡಿದ್ರೆ ನಾವು ಉನ್ನತವಾದ ಪರಿಸ್ಥಿತಿ ಹೋಗಿ ತತ್ವ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಆದರೆ ಆ ಆತ್ಮಸ್ವರೂಪ ಅಂದರೆ ಇದರ ಕರ್ತೃತಂತ್ರ ಹೇಳ್ತಂತ್ರದಲ್ಲಿ ಮಾಡಬೇಕು. ಬಟ್ ಆತ್ಮಸ್ವರೂಪನ ಅರ್ಥ ಮಾಡ್ಕೊಳ್ಳೋದು ವಸ್ತುತಂತ್ರ. ನಾವು ಅದೇ ಸ್ವರೂಪಗಳಾಗಿದ್ದೀವಿ. ಆನಂದರೆ ನಾವು ಯಾವ ರೀತಿ ಅಂತ ಆ ರೀತಿ ಒಳಗಡೆ ತಿರುಗಿ ನೋಡಿಕೊಂಡ್ರೆ ನಮಗೆ ಅನುಭವ ಬರುತ್ತೆ. ಅಲ್ಲಿ ಬೇಕಾದ್ರೆ ನಾವು ಸಂದೇಹ ಹಾಕ್ಬೋದು. ಏನಾದ್ರು ಸಂದೇಹ ಬಂದರೆ ಪ್ರಶ್ನೆ ಮಾಡ್ಬೋದು ಅವ್ರನ್ನ, ಗುರುಗಳನ್ನ, ನನಗೆ ಈ ಥರ ಸಂದೇಹ ಇದೆ, ನಿವೃತ್ತಿ ಮಾಡಿ ಅಂತ. ಬಟ್ ಕರ್ಮ ಮಾರ್ಗದಲ್ಲಿ ಮಾತ್ರ ಸತ್ಯನಾರಾಯಣ ಪೂಜೆ ಮಾಡೋದ್ರೆ ಮಾಡಬೇಕು. 4 ಕೈ ಎಲ್ಲಿ ಬಂತು ಸತ್ಯನಾರಾಯಣಿಗೆ? 2 ಕೈ ಒಪ್ಕೊಳ್ತೀವಿ. ಇನ್ನು 2 ಕೈ ಹ್ಯಾಂಗೆ ಜೋಡಿಸಿದ್ರು? ಆಗಿನ ಕಾಲಕ್ಕೆ ಆಪ್ರೇಷನ್ ಇತ್ತು, ಇದೆಲ್ಲ ಯೋಚನೆ ಮಾಡಬಾರ್ದು. 4 ಕೈ ಇದೆ ಸತ್ಯನಾರಾಯಣಿಗೆ ಅಂದರೆ ಒಪ್ಕೋಬೇಕು ಶ್ರದ್ಧೆಯಿಂದ. ಸೊ ಕರ್ಮಕಾಂಡ ಸಾಧನಾ ಭಾಗದಲ್ಲಿ ಗುರುಶಾಸ್ತ್ರ ವಾಕ್ಯದಲ್ಲಿ ನಮಗೆ ಆಸ್ತಿಕೆ ಇರಬೇಕು. ಈ ತತ್ವ ಚಿಂತನೆ ತತ್ವೋಪದೇಶ ಮಾಡುವಾಗಲೂ ಆಸ್ತಿಕೆ ಬುದ್ಧಿ ಇರಬೇಕು. ಆದರೆ ನಮ್ಗೆ ಅರ್ಥ ಆಗಲಿಲ್ಲ ಅಂದಾಗ ಆ ಸಂದೇಹನ ಕೇಳಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಕ್ಕೆ ಹೊರತು ಆ ವಾಕ್ಯ ಸರಿಯಲ್ಲ, ಅದರಲ್ಲಿ ಶ್ರದ್ಧೆಯನ್ನು ತೆಗೆದು ಕಲ್ಕೋಬಾರ್ದು. ಸೊ ಈ ರೀತಿ ಯಾರು ಇರ್ತಾರೋ ಅಂಥವರು ಬ್ರಾಹ್ಮಣರು ಅಂತ ಹೇಳಿ ಮುಂದೆ 43ನೇ ಶ್ಲೋಕ ನೋಡಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಾದಶೋऽಧ್ಯಾಯः. ಮೋಕ್ಷಸನ್ಯಾಸಯೋಗः. ಶ್ರೀಭಗವಾನುವಾಚ ಶೌರ್ಯಂ ತೇಜೋ ಧೃತಿದ್ರಾಕ್ಷಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರಭಾವಶ್ಚ ಶಾಸ್ತ್ರಂ ಕರ್ಮ ಸ್ವಭಾವಜಂ. ಶೌರ್ಯಂ ತೇಜೋ ಧೃತಿರ್ದಾಕ್ಷಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರಭಾವಶ್ಚ ಶಾಸ್ತ್ರಂ ಕರ್ಮ ಸ್ವಭಾವಜಂ. ಕ್ಷತ್ರಿಯರು ಅಂದರೆ ರಾಜ್ಯ ಪರಿಪಾಲನೆ ಮಾಡತಕ್ಕಂಥ ಯಾವ ರೀತಿ ಇರಬೇಕು, ಈ ಒಂದು ಗುಣನೂ ಈಗಿನ ಕಾಲದವ್ರಿಗಿಲ್ಲ. ಅದಕ್ಕೋಸ್ಕರ ಕೇಳಬೇಕಾದ್ರೆ ಇವ್ರ ತಲೆಗೆ ಇಟ್ಕೊಂಡು ಕೇಳಬಾರ್ದು. ಯಾಕೆ ಒಂದು ಗುಣ ಈಗ
ನಮ್ಮನ್ನು ಯಾರು ಪರಿಪಾಲನೆ ಮಾಡ್ತೀವಿ ಮಿನಿಸ್ಟ್ರುಗಳು ಯಾವ್ಯಾವ ಪಾರ್ಟಿ ಸುಡುಗಾಡು ಒಬ್ಬರಿಗೂ ಏನಿಲ್ಲ. ಅವರು ಕಳ್ಳರು, ಜನಗಳು ಕಳ್ಳರಾಗಿ ತಯಾರು ಮಾಡ್ತಾರೆ ಅಷ್ಟೇ. ಶೌರ್ಯಂ ಶೌರ್ಯಂ ಅಂದಾಗ ಏನು ಹೇಳ್ತಾರೆ? ಶೂರನ ಭಾವ. ಏನಪ್ಪ ಶೂರ ಅಂದರೆ ನಾನು ಯಾರಿಗೂ ಒಪ್ಪಲ್ಲ, ಯಾರಿಗೂ ಕೇರ್ ಮಾಡಲ್ಲ, ಯಾರ ಮಾತು ಕೇರ್ ಮಾಡಲ್ಲ, ನಾನು ಆಡಿದ್ದೇ ಆಟ. ಇದು ಶೂರತ್ವ ಅಲ್ಲ, ಮಂಡಿತನ ಅದು. ಮತ್ತು ನ್ಯಾಯಬದ್ಧವಾಗಿ ರಾಜ್ಯಭಾರ ಮಾಡತಕ್ಕಂಥದ್ದು ಶೂರತ್ವ ಅನ್ನಿಸ್ಕೊಡುತ್ತೆ. ನ್ಯಾಯಯುಕ್ತವಾಗಿ ಶತ್ರುವನ್ನು ಎದುರಿಸುವುದು. ನ್ಯಾಯಯುಕ್ತವಾಗಿ ಅಂದರೆ ಇವನಾಗಿ ಯುದ್ಧಕ್ಕೆ ಹೋಗಲ್ಲ. ಅದು ನಮ್ಮಲ್ಲಿ ಅನಾದಿ ಕಾಲದಿಂದ ಅದನ್ನು ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇವರಾಗಿ ಇವ್ರು ಯಾರ ಮೇಲೆ ಯುದ್ಧಕ್ಕೆ ಹೋಗಿಲ್ಲ. ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಹೌದಾ? ಇಲ್ಲಿ ನ್ಯಾಯಬದ್ಧವಾಗಿ ಶತ್ರುವನ್ನು ಎದುರಿಸ್ತಕ್ಕಂಥದ್ದು. ತಾನಾಗಿ ತಾನು ಯುದ್ಧಕ್ಕೆ ಹೋಗಲಿಲ್ಲ. ಮತ್ತು ಯುದ್ಧ ಮಾಡತಕ್ಕಂಥ ಪರಿಸ್ಥಿತಿ ಬಂದರೆ ಎಲ್ಲ ರೀತಿ, ಯಾವ ರೀತಿ ಕುರುಕ್ಷೇತ್ರ ಯುದ್ಧ ಮಾಡಲಿಕ್ಕೆ ಮುಂಚೆ ಕೃಷ್ಣ ಪರಮಾತ್ಮ ಎಲ್ಲ ರೀತಿ ಪ್ರಯತ್ನ ಮಾಡ್ತಾನೆ. ಒಂದ್ಸಲ ಅವನು ಅರಗಿನ ಮನೇಲಿ ಹಾಕಿ ಪಾಂಡವರನ್ನ ಸುಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅರ್ಜುನ ಹೇಳ್ತಾನೆ, ಇಷ್ಟೆಲ್ಲ ಮಾಡೋದು ಅಂದರೆ ಇನ್ನು ನಾವು ಸುಮ್ಮನೆ ಹೋಗಿ ಯುದ್ಧ ಮಾಡಬೇಕು ಅಂದಾಗ ಕೃಷ್ಣ ಹೇಳ್ತಾನೆ, ಇನ್ನೂ ಸಾಕಷ್ಟು ಸಂಧಾನ ಅದೆಲ್ಲ ಮಾಡೋದಿದೆ, ಈಗಲೇ ಯುದ್ಧ ಬೇಡ. ಒಂದು ವೇಳೆ ಈ ಸಂಧಾನಕ್ಕೆ ಅವ್ರು ಒಪ್ಪಲಿಲ್ಲ ಅಂದರೆ ಆಮೇಲೆ ನೋಡೋಣ ಅಂತಾನೆ. ಆಮೇಲೆ ಎಲ್ಲ ಆದಮೇಲೆ ಯುದ್ಧಕ್ಕೆ ಬಂದರೆ ಅರ್ಜುನ ಯುದ್ಧ ಬೇಡ ಅಂದರೆ ಯುದ್ಧ ಮಾಡಲೇಬೇಕು ಅಂತಾನೆ. ಅಂದರೆ ಧಾರ್ಮಿಕವಾದಂಥ ಯುದ್ಧ ತಾನೇ ಬಂದರೆ ಅದನ್ನು ಭಯಪಡದೆ ಎದುರಿಸ್ತಕ್ಕಂಥದ್ದು ಶೂರತ್ವ. ಮತ್ತು ಅದರಲ್ಲಿ ಉತ್ಸಾಹ, ಯಾವುದರಲ್ಲಿ ಧಾರ್ಮಿಕವಾದಂಥ ಯುದ್ಧ ಮಾಡತಕ್ಕಂಥದ್ದೇ ಉತ್ಸಾಹ, ಸಾಹಸ, ಗಂಭೀರತೆ ಅನ್ನತಕ್ಕಂಥದ್ದು ಇರಬೇಕು. ಅದನ್ನು ಶೌರ್ಯ ಅಂತಾರೆ. ತೇಜಸ್ಸು ಅಂದಾಗ ಪ್ರಾಗಲ್ಭ್ಯಂ, ದಿಟ್ಟತನ. ಇದನ್ನು ಅನೇಕ ರೀತಿಯಲ್ಲಿ ಅರ್ಥ ಮಾಡ್ತಾರೆ. ತೇಜಸ್ಸು ಅನ್ನತಕ್ಕಂಥ ಯಾವ ಶಕ್ತಿಯಿಂದ ನಮಗೆ ವಿರೋಧ ಮಾಡತಕ್ಕಂಥವ್ರು ಕೂಡ ವಿರೋಧ ಮಾಡಲಿಕ್ಕೆ ಭಯಪಡ್ತಾರೋ, ಯಾವ ಶಕ್ತಿಯಿಂದ ನಮಗೆ ಎದುರುಗಡೆ ಬರತಕ್ಕಂಥವ್ರು ಕೂಡ ಬದಲಾವಣೆ ಆಗಿರ್ತಾರೋ ಅಂಥದನ್ನು ತೇಜಸ್ ಅಂತಾರೆ. ಅಲ್ಲ, ಅದನ್ನು ದಿಟ್ಟತನ ಅಂತಾರೆ. ಈ ಮೊರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅಮೇರಿಕಾಗೆ ಹೋಗಬೇಕಾಯಿತು. ಸರಿ, ಸಾಮಾನ್ಯವಾಗಿ ಅಂಥ ಮುಖ್ಯವಾದವರನ್ನು ಕರಿಬೇಕಾದ್ರೆ ಆ ದೇಶದವರು ಅವ್ರ ಆಹಾರ ಏನು, ಅವ್ರ ಜೀವನ ಎಲ್ಲನೂ ತಿಳ್ಕೊಳ್ತಾರೆ. ಸೊ ಮೊರಾರ್ಜಿ ದೇಸಾಯಿ ಆಹಾರ ಏನಂದರೆ ದಿವಸ 5 ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ. ನಿಜವಾದ ಸಾಯೋ ತನಕ ಆರೋಗ್ಯವಾಗಿದ್ದರು. ಈಗಿನ ಕಾಲಕ್ಕೆ ಯಾರು ಹೇಳೋದು ಕೇಳೋದು. ದಿವಸ 5 ಬೆಳ್ಳುಳ್ಳಿ, ಅದೇನೋ ಒಂದು ಹಾಲು, ಈ ಥರ ಏನೋ ತೊಗೊಳ್ಳೋರು. ಜಾಸ್ತಿ ಆಹಾರನೇ ತೊಗೊಳ್ತಿರಲಿಲ್ಲ. ದಿವಸ ಯೋಗಾಸನ ಮಾಡೋದು 1-1.5 ಗಂಟೆ ಕಾಲ. ಮತ್ತು ಈ ತತ್ವಚಿಂತನೆ ಮಾಡ್ಕೊಂಡಿರೋರು. ಇಷ್ಟು ಬಿಟ್ಟರೆ ಬೇರೆ ಏನಿದೆ. ಆಮೇಲೇನೋ ಈ ಇಂದಿರಾ ಗಾಂಧಿ ಗಲಾಟೆಗೆ ಜನತಾ ಪಾರ್ಟಿ ಅಂತ ಬಂತು. ಆವಾಗ ಅವರು ಪ್ರೈಮ್ ಮಿನಿಸ್ಟರ್ ಆದರು. ಅಮೇರಿಕಾಗೆ ಹೋಗ್ಬೇಕಾದ್ರೆ ಅವ್ರ ಆಹಾರ ಏನೇನಂದರೆ ಎಲ್ಲ ಬರೆದು ಕಳಿಸಿದ್ರು. ಅಮೇರಿಕನ್ ಗೌರ್ಮೆಂಟು ಯೋಚನೆ ಮಾಡುತ್ತೆ, ಮೊರಾರ್ಜಿ ದೇಸಾಯಿ ಇದ್ದಾಗ ಅವ್ರು ಯಾವ್ಯಾವ ಸಭೆಯಲ್ಲಿ ಯಾವ್ಯಾವ ಭೋಜನ ಕೂಟಕ್ಕೆ ಬರ್ತಾರೋ ಆವಾಗ ಈ ಮದ್ಯ ಸಪ್ಲೈ ಸಪ್ಲೈ ಮಾಡಬಾರ್ದು, ಮಾಂಸ ಮದ್ಯ ಇವೆಲ್ಲ ಸಪ್ಲೈ ಮಾಡ್ಬೋದು ಅಂತ 3 ದಿವಸ ಯೋಚನೆ ಮಾಡ್ತಾರೆ. 3 ದಿವಸ ಯೋಚನೆ ಮಾಡಿ ಕೊನೆಗೆ ಅವ್ರು ಇರೋ ತನಕ ನಾವು ಬೆಳ್ಳುಳ್ಳಿ ಹಾಲು ಕೊಡ್ಕೊಂಡೆ ಜನ ಯಾವುದು ಸಪ್ಲೈ ಮಾಡೋದು ಬೇಡ ಅಂತ ತೀರ್ಮಾನ ಮಾಡ್ತಾರೆ. ಅಂದರೆ ಅವರಲ್ಲಿ ಎಷ್ಟು ಮಟ್ಟಿಗೆ ತಪ್ಪ ಇದು ಅಂದರೆ ಬೇರೆಯವರು ಬದಲಾವಣೆ ಮಾಡತಕ್ಕಂಥ ರೀತಿ ಆಯ್ತದೆ. ಸೊ ಅಷ್ಟು ಮಟ್ಟಿನ ತೇಜಸ್ ಅನ್ನತಕ್ಕಂಥದ್ದು ಒಬ್ಬ ಕ್ಷತ್ರಿಯನಲ್ಲಿ ಇರಬೇಕು. ಅದು ಆ ತೇಜಸ್ ಶಕ್ತಿ ಅನ್ನತಕ್ಕಂಥದ್ದು. ನೆಹರು ರಷ್ಯಾಗೆ ಹೋದಾಗ ದನದ ಮಾಂಸ ತಿಂತೀಯಾ ಅಂತ ಕೇಳಿಕ್ಕೆ ಭಯಪಡ್ತಾರೆ. ದನದ ಮಾಂಸ ತಿಂತೀಯಾ ಅಂತ ಕೇಳಿಕ್ಕೆ ಭಯಪಡ್ತಾರೆ ಮತ್ತು ಮಾಂಸ ಮಾಡಬೇಕು ಹೋಗಲ್ಲ. ಅಂದರೆ ನಮ್ಮಲ್ಲಿರ್ತಕ್ಕಂಥ ತೇಜಸ್ಸನ ಶಕ್ತಿಯಿಂದ ಬೇರೆಯವರ ಬದಲಾವಣೆ ಅಂತಕ್ಕಂಥ ಬರುತ್ತೆ. ಅದು ರಜೋಗುಣ ಇರತಕ್ಕಂಥ ಕ್ಷೇತ್ರದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಧೃತಿಹಿ, ಇದನ್ನು ಸಾಕಷ್ಟು ನೋಡಿದ್ವಿ. ಅಂದರೆ ಧೃತಿಹಿ ಧಾರಣಂ
ಸರ್ವ ಅವಸ್ಥಾಸು ಅನವಸಾದವತಿ ಜಯಾದೃತ್ಯ ಉತ್ತಮಿತಸ್ಯ. ಎಂಥ ಪರಿಸ್ಥಿತಿನಾಗಲಿ ಹೆದರಲ್ಲ. ಕ್ಷತ್ರಿಯನಾಗಿರ್ತಕ್ಕಂಥ ಎಂಥ ಪರಿಸ್ಥಿತಿಯಲ್ಲ ಹೆದರಿಕೆ ಅನ್ನತಕ್ಕಂಥದ್ದು ಬರಲ್ಲ. ಮತ್ತು ದ್ರಾಕ್ಷಂ ದಕ್ಷಸ್ಯ ಭಾವ ಅಂದರೆ ದಕ್ಷಿಣ ಭಾವವು ಯಾವುದಲ್ಲಿ ಆಗಲಿ, ಒಂದು ಯಾವುದನ್ನು ತೀರ್ಮಾನ ಮಾಡೋದಲ್ಲಾಗಲಿ, ಒಂದು ಸಭೆ ಮಾಡತಕ್ಕಂಥದ್ದಾಗಲಿ, ಯಾವುದೇ ವಿಚಾರದಾಗಲಿ ಅವನಿಗೆ ಒಳ್ಳೆ ಯೋಗ್ಯತೆ ದಕ್ಷತೆ ಅನ್ನತಕ್ಕಂಥದ್ದು ಇರುತ್ತೆ. ಮತ್ತು ದಕ್ಷಸ್ಯ ಭಾವ ಸಹಸಾ ಪ್ರತ್ಯುತ್ಪನ್ನೇಷು ಕಾರ್ಯೇಷು ಅವ್ಯಾಮೋಹೇನ ಪ್ರವೃತ್ತಿ. ತಾನೇ ತಾನಾಗಿ ಯಾವುದೋ ಒಂದು ಬಂತು ಪರಿಸ್ಥಿತಿ, ಅದರಲ್ಲಿ ಮೋಹ ಇಲ್ಲದಿರ ವ್ಯವಹಾರ ಮಾಡಬೇಕು. ರಾಜನಾಗಿರ್ತಕ್ಕಂಥ ನಾನು ನನ್ನದು ಅನ್ನತಕ್ಕಂಥ ಇಲ್ದಿರ ವ್ಯವಹಾರ ಮಾಡಬೇಕು. ಅದಕ್ಕೆ ನಾನು ಹೇಳಿದೆ, ಈಗಿನ ಕಾಲದಲ್ಲಿ ಈ ರಾಜಕೀಯ ವ್ಯಕ್ತಿಗಳು ಯಾರೂ ಸಿಗಲ್ಲ ಆ ಥರ ಅಂತ. ವಿಜಯವಾಡ ಹತ್ರ, ವಿಜಯವಾಡದಲ್ಲಿ ಕನಕದುರ್ಗ ಅಂತಾರೆ, ಆಕೆನ ದುರ್ಗಾ ಮಾತೆನ ಕನಕದುರ್ಗ ಅಂತಾರೆ. ಯಾವ ರೀತಿ ಬಂತಪ್ಪ ಹೆಸರು ಅಂದರೆ, ಮಹೇಂದ್ರ ವರ್ಮ ಅಂತ ಒಬ್ಬ ರಾಜ ಇರ್ತಾನೆ, ಅವನಿಗೊಬ್ಬ ಮಗ. ಅವನು ಇನ್ನೂ ಚಿಕ್ಕ ಹುಡುಗ ಆಗಿದ್ದಾಗ ರಾಜನ ಮಗ ಆ ಬೀದಿನಲ್ಲಿ ಕುದುರೆ ಮೇಲೆ ಆಡ್ಕೊಂತಿರ್ತಾನೆ. ಆ ಕುದುರೆ ಕೆಳಗಡೆ ಒಂದು ಹೆಣ್ಮಗು ಬಿದ್ದು ಸತ್ತೋಗ್ಬಿಡುತ್ತೆ. ಸೊ ಅವ್ರು ಬಂದು ಕಂಪ್ಲೇಂಟ್ ಮಾಡ್ತಾರೆ, ಈ ಥರ ರಾಜನ ಮಗನಿಂದ ನಮ್ಮ ಹುಡುಗಿ ಹೋದ್ದು ಅಂತ. ಆವಾಗ ಅಲ್ಲೊಂದು ನ್ಯಾಯಸ್ಥಾನ ಇರುತ್ತೆ, ಅವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ, ಈ ಹುಡುಗನೇ ಆ ಹುಡುಗಿ ಸಾಯಲಿಕ್ಕೆ ಕಾರಣ. ಮತ್ತು ಇವನೇನು ಮಾಡಬೇಕು, ಇವನಿಗೆ ಬದುಕಿದ್ರೆ ಇನ್ನೂ ಯಾರ್ಯಾರು ಸಾಯ್ತಾರೋ ಇವನು ಪ್ರಾಣ ತೆಗಿಬೇಕು. ನೋಡಿ, ರಾಜನಂತ ಕೆಲಸ ಮಾಡತಕ್ಕಂಥವ್ರು ರಾಜನ ಮಗನಿಗೆ ಇವನ್ನ ಪ್ರಾಣ ತೆಗಿಬೇಕು ಅನ್ನತಕ್ಕಂಥ ನಿಶ್ಚಯ ಮಾಡಿದ್ರೆ ರಾಜ ನಮ್ಮನ್ನು ಕೆಲಸ ತೆಗೆದುಬಿಡ್ತಾನೋ ಏನೋ ಅನ್ನೋ ಭಯ ಇಲ್ಲ. ತೀರ್ಮಾನ ಮಾಡ್ತಾರೆ, ಇವನ್ನ ತೆಗೆದುಬಿಡಬೇಕು, ಪ್ರಾಣ ತೆಗಿಬೇಕು ಅಂತ. ರಾಜನಂತ ಪ್ರಾಣ ತೆಗಿಬೇಕಾದ್ರೆ ಇವಾಗ ನಮ್ಮಲ್ಲೂ ಅಷ್ಟೇ, ಪ್ರಾಣ ತೆಗಿಬೇಕಾದ್ರೆ ಪ್ರೆಸಿಡೆಂಟ್ ಒಪ್ಕೋಬೇಕು, ಹೌದಾ? ಅದೇ ರೀತಿ ರಾಜನಂತೆ ಕಳಿಸ್ತಾರೆ. ರಾಜ ನೋಡ್ತಾನೆ, ಓಹೋ ಇವನಿಂದ ಒಬ್ಬ ಹುಡುಗಿ ಸತ್ಯ ಹೇಳಿದ್ರೆ ಅವ್ರು ಹೇಳ್ತಾರೆ ಮುಂದಕ್ಕೆ ಇನ್ನು ಯಾರ್ಯಾರು ಸಾಯ್ತಾರೋ ತೆಗೀರಿ ಪ್ರಾಣ. ಅಂದರೆ ನನ್ನ ಮಗ ಅನ್ನತಕ್ಕಂಥ ಮೋಹ ಇಲ್ಲದಿರ ತೀರ್ಮಾನ ಪಟ್ಟ. ನೋಡಿ, ಅದನ್ನು ಏನಂತಾರೆ ದಕ್ಷ. ದಕ್ಷಸ್ಯ ಭಾವ ದ್ರಾಕ್ಷಂ ದಕ್ಷಸ್ಯ ಭಾವ ಅಂತ ಮೋಹಕ್ಕೊಳಗಾಗಿರ ತೀರ್ಮಾನ ತಗೊಳ್ಳತಕ್ಕಂಥ ಶಕ್ತಿ ಇರಬೇಕು. ಯಾರಿಗೆ? ರಾಜ್ಯ ಪರಿಪಾಲನೆ ಮಾಡತಕ್ಕಂಥವ್ರಿಗೆ, ಹೌದಾ? ಮತ್ತು ಯುದ್ಧೇ ಚ ಅಪಿ ಅಪಲಾಯನಂ ಅಪರಾನ್ಮುಖಿ ಭಾವ ಶತ್ರುಭ್ಯ. ಅಂದರೆ ಯುದ್ಧದಿಂದ ಓಡಿ ಹೋಗಬಾರ್ದು. ಅರ್ಜುನ ಯುದ್ಧಕ್ಕೆ ಬಂದ, ಆದರೆ ಅರ್ಜುನಿಗೆ ಭಾಳಷ್ಟು ಯುದ್ಧದ ತರಬೇತಿ ಇತ್ತು ಮತ್ತು ಕ್ಷತ್ರಿಯ ವಂಶದಲ್ಲೇ ಹುಟ್ಟಿದ್ದ, ಆ ಟ್ರೈನಿಂಗು ಆಗಿತ್ತು, ಹೌದಾ? ಮತ್ತು ಎಲ್ಲ ರೀತಿ ಸಂಧಾನ ಮಾಡಿ ಇನ್ನು ವಿಧಿ ಇಲ್ಲ, ಯುದ್ಧ ಮಾಡಲೇಬೇಕು ಅನ್ನತಕ್ಕಂಥ ಧಾರ್ಮಿಕ ಯುದ್ಧ ಅದು. ಅಂಥದನ್ನು ಓಡೋಗ್ಲಿಕ್ಕೆ ಪ್ರಯತ್ನ ಪಟ್ಟೆ. ಯಾಕಪ್ಪ ಅಂದರೆ ಮೋಹ. ಒಂದು ರೀತಿ ಕಿನ್ನೋ ರಾಜ್ಯೇನ ಗೋವಿಂದ ಕಿಂಭೋಗ ಜೀವಿತೇನವ, ಅಂದರೆ ವೈರಾಗ್ಯ ಅನಿಸುತ್ತೆ. ಏಷ ಮತ್ತೆ ಕಾಂಕ್ಷಿತ ರಾಜ್ಯಂ ಭೋಗ ಸುಖ ನಿಜ. ಯಾರಿಗೋಸ್ಕರ ರಾಜ್ಯ ಭೋಗ ಸುಖ ಬೇಕು ಅಂತೀನೋ ಅವ್ರನ್ನೆಲ್ಲ ಯುದ್ಧದಲ್ಲಿ ಸೋಲಿಸ್ಬಿಟ್ಟು ಇನ್ಯಾತಕ್ಕೆ ರಾಜ್ಯ? ಅಂದರೆ ಅವರೆಲ್ಲ ಇದ್ದರೆ ರಾಜ್ಯನೂ ಬೇಕು ಅಂದಾಗ ಮೋಹ ಅನ್ನತಕ್ಕಂಥದ್ದು ಬಂತು. ಆದರೆ ಕ್ಷತ್ರಿಯನಾಗಿರ್ತಕ್ಕಂಥ ಮೋಹ ಅನ್ನತಕ್ಕಂಥ ಇರಬಾರ್ದು. ಮೋಹದಿಂದ ಪಲಾಯನ ಮಾಡಬಾರ್ದು. ಮತ್ತು ಶತ್ರುವಿಗೆ ಬೆನ್ನು ತೋರಿಸಿ ಓಡಬಾರ್ದು. ಸೋತ್ರೂ ಬೆನ್ನು ತೋರಿಸಲ್ಲ. ಅದೇ ರೀತಿಯೇ ಬೆನ್ನು ತೋರಿಸಿರ ಬರ್ತಾರೆ ಅಂತಾರೆ. ದಾನಂ ದಯೇಶು ಮುಕ್ತ ಹಸ್ತತ. ದಾನ ಮಾಡೋದ್ರಲ್ಲಿ ಭಾಳಷ್ಟು ಯೋಚನೆ ಇದ್ದರೆ ಮುಕ್ತ ಹಸ್ತತ, ಭಾಳಷ್ಟು ಜನಕ್ಕೆ ಸಹಾಯ ಆಗಬೇಕು ಅಂತ ರೀತಿಯಲ್ಲಿ ಮಾಡ್ತಾರೆ. ದಾನಶೂರ ಕರ್ಣ ಅಂತೀವಿ, ಮತ್ತು ಯಾವುದು ಬಲಿಚಕ್ರವರ್ತಿ, ಮತ್ತು ಅದು ಯಾರಪ್ಪ ಪಾರವಾಳದ ತೂಕ ಯಾರು ಶಿಬಿ ಚಕ್ರವರ್ತಿ, ಹೌದಾ? ಹಾಂ, ಇನ್ನೊಬ್ಬರು ರಾಜ ಇರ್ತಾನೆ, ಹೆಸರಿಗೆ ನಾಲ್ಕೊಂಡು ಹೇಳ್ತೀನಿ. ಒಂಥರ ಎಂತೆಂಥವ್ರಿದ್ದಾರೆ ದಾನ ಮಾಡೋರು.
ಅಂತ ಒಂದು ಚರ್ಚೆ ಬರುತ್ತೆ ಅರ್ಜುನಿಗೂ ಕೃಷ್ಣನಿಗೂ. ಎಂತೆಂಥವ್ರಿಗೆ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾನೆ ಒಬ್ಬ ರಾಜನ ಹತ್ರ. ಕರ್ಕೊಂಡು ಹೋಗಿ ಬ್ರಾಹ್ಮಣ ವೇಷದಲ್ಲಿ ಹೋಗ್ತಾರೆ. ಅಲ್ಲಿ ಕೃಷ್ಣ ಮತ್ತು ಅರ್ಜುನ ಅಲ್ಲಿ ಹೋಗಿ ಸುಮ್ಮನೆ ನಿಂತಿರ್ತಾರೆ. ಅಲ್ಲ ಯಾಕೆ ಬಂದ್ರಿ ಹೇಳಿ ಏನು ಬೇಕು ಅಂತಾನೆ ರಾಜ. ಮಯೂರಧ್ವಜ ಅಂತ, ಮಯೂರಧ್ವಜ ಅನ್ನೋ ರಾಜ. ಯಾಕೆ ಬೇಕು ಏನು ಬಂದ್ರಿ ಹೇಳಿ ಅಂದರೆ, ಯಾವ ರೀತಿ ಹೇಳೋದು ನಿಮ್ಮ ಹತ್ರ ಅಂತ ನಾವು ಯೋಚನೆ ಮಾಡ್ತಿದ್ದೀವಿ, ಪರವಾಗಿಲ್ಲ ಹೇಳಿ ಏನಿತ್ತು ಹೇಳಿ ಅಂದರೆ, ನಮ್ಮ ಮಗನ್ನ ಹುಲಿ ಹಿಡ್ಕೊಂಡ್ಬಿಟ್ಟಿದೆ. ಆ ಹುಲಿ ಹೇಳುತ್ತೆ, ನಿಮ್ಮ ರಾಜನ ಅರ್ಧ ಶರೀರ ಕೊಟ್ಟರೆ ನಾವು ನಿಮ್ಮ ಮಗನ ಬಿಡ್ತೀವಿ ಅಂತ ಹೇಳುತ್ತೆ. ಅದನ್ನು ಇದನ್ನು ನಿಮ್ಮ ಯಾವ ರೀತಿ ಕೇಳೋದು ನಾವು, ನಿಮ್ಮ ಅರ್ಧ ಶರೀರನ ಅಂತ ಯೋಚನೆ ಮಾಡ್ತಿದ್ವಿ, ಅದಕ್ಕೆ ಬಾಯಿ ಬಗ್ಗೆ ಸುಮ್ಮನಿದ್ದೀವಿ ಅಂತಾರೆ. ಅದಕ್ಕೆ ರಾಜ ಹೇಳ್ತಾನೆ, ಏನು ಯೋಚನೆ ಮಾಡಬೇಡಿ, ನಿಜವಾದ ರಾಜನ ಹೀಗಿರಬೇಕು. ಅವ್ರ ಮಕ್ಕಳನ್ನೆಲ್ಲ ರಕ್ಷಣೆ ಮಾಡ್ತಾರೆ, ನಮ್ಮ ಮಕ್ಕಳನ್ನ ಬೇಕಾದ್ರೆ ಜೈಲಿಗೆ ಹಾಕ್ತಾರೆ. ನೋಡ್ತಿದ್ದೀವಲ್ಲ ಬೇಗ. ಹುಲಿ ಹೇಳಿದ್ದೆ, ನಿಮ್ಮ ರಾಜನ ಅರ್ಧ ಶರೀರ ಕೊಟ್ಟರೆ ಬಿಡ್ತೀನಿ ಅಂತ. ಆ ರಾಜ ಹೇಳ್ತಾನೆ, ಆಯಿತು, ನಿಮ್ಮ ಹುಡುಗನ ರಕ್ಷಣೆ ಆಗೋದಾದರೆ ನಾನು ಅರ್ಧ ಶರೀರ ಕೊಡ್ತೀನಿ. ಅಷ್ಟು ಬೇಗ ಒಪ್ಕೋಬೇಡ. ರಾಜನ ಕುಟುಂಬ ಇಬ್ಬರು ದೇಶಕ್ಕೋಸ್ಕರ ಕೆಲಸ ಮಾಡಬೇಕು, ದೇಶಕ್ಕೋಸ್ಕರ ತ್ಯಾಗ ಮಾಡಬೇಕು. ಆದ ಕಾರಣ ನಿನ್ನ ಅರ್ಧ ಶರೀರವನ್ನು ನಿನ್ನ ಹೆಂಡತಿನ ಕತ್ತರಿಸ್ಬಿಟ್ಟು ಕೊಡಬೇಕು. ಆಕೆ ಹೇಳ್ತಾಳೆ, ನಿಮ್ಮ ಮಗ ಉಳಿಯೋದಾದರೆ ನನ್ನ ಶರೀರ ನಾನು ಕೊಡ್ತೀನಿ, ನೀನು ಯಜಮಾನ ಶರೀರನ ಅರ್ಧ ಕತ್ತರಿಸ್ಬೇಕು. ಆಯಿತು, ಮಗ ಉಳಿಯೋದಾದರೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಅರ್ಧ ಶರೀರ ಕತ್ತರಿಸೋಕ್ಕೆ ಪ್ರಯತ್ನ ಮಾಡ್ತಾಳಂತೆ. ಇಲ್ಲಿಂದ ಇಲ್ಲಿ ತನಕ ಬರುತ್ತೆ, 2 ಭಾಗ ಆಗುತ್ತೆ. ಅವಾಗ ಒಂದು ಕಣ್ಣ ನೀರು ಬರುತ್ತಂತೆ. ಕೃಷ್ಣ ಹೇಳ್ತಾನೆ, ಅಳ್ತಾ ಕೊಡ್ತಾ ಇದೆಯಾ, ಬೇಡ, ಸಂತೋಷಕ್ಕೆ ಕೊಡಬೇಕು. ದಾನ ಮಾಡೋದಾದರೆ ಸಂತೋಷ ಮಾಡಬೇಕು, ಅಳ್ತಾ ಮಾಡ್ತೀವಿ. ಅದಕ್ಕೆ ಮಯೂರಧ್ವಜ ಹೇಳ್ತಾನೆ, ಅಳ್ತಾ ಮಾಡ್ತಿಲ್ಲ, ಒಂದು ಕಣ್ಣ ನೀರು ಬರಲಿಲ್ಲ, ಯಾಕೆಂದ್ರೆ ಸಂತೋಷ ಪಡ್ತಾ ಇದೆ. ಅರ್ಧ ಭಾಗ ಸಾರ್ಥಕವಾಯಿತು, ನನ್ನ ಶರೀರ ಅರ್ಧ ಭಾಗ ಸಾರ್ಥಕವಾಯಿತು, ಇನ್ನು ಅರ್ಧ ಭಾಗ ವ್ಯರ್ಥವಾಯ್ತಲ್ಲ ಅಂತ ಕಣ್ಣಲ್ಲಿ ಇವತ್ತು ಒಂದು ಕಣ್ಣಲ್ಲಿ ದಾನ ಮಾಡೋದು ಕಳ್ತಿಲ್ಲ, ಇನ್ನೊಂದು ಅರ್ಧ ಭಾಗನೂ ಯಾರಿಗಾನ ದಾನ ಮಾಡೋದು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಕಳ್ತಾ ಇದ್ದೀನಿ ಅಂತ. ಆ ರೀತಿ ಇರಬೇಕು ದಾನ ಮಾಡತಕ್ಕಂಥದ್ದೇ. ಅಂಥವ್ರು ರಾಜ್ಯಭಾರಕ್ಕೆ ಬರಬೇಕು ಹೊರತು ಯಾವುದೆಲ್ಲ ನಾವಾಗಲೇ ನಮ್ಮ ಮಕ್ಕಳು ಚೆನ್ನಾಗಿರ್ತಾಗ ಅವ್ರನ್ನೇ ಹೇಳ್ತಾರಲ್ಲ, ಜಾತ್ಯತೀತ ಅಂತಾರೆ. ಅದನ್ನು ಒಂದು ಮಾಡ್ತೀವಿ, ನಮಗೆಲ್ಲ ಒಂದೇ ಅಂತ. ಮೊದಲನೇ ಹೆಂಡತಿ ಮೊದಲನೇ ಮಗ ಸೊಸೆಯಿಂದ ಆಗಲ್ಲ, ಎರಡನೇ ಮಗ ಎರಡನೇ ಸೊಸೆಯಿಂದ ಭಾಳ ತಲೆ ಮೇಲೆ ಕೊಡ್ಸ್ಕೊಂಡಿದ್ದಾರೆ. 4 ತಿಂಗಳಲ್ಲೂ ಅಷ್ಟೇ. ಒಬ್ಬ ಹೆಂಡತಿ ಮಗ ಸೊಸೆಯಿಂದ ಆಗೋಲ್ಲ, ಇನ್ನೊಬ್ಬ ಹೆಂಡತಿ ಮಗ ಸೊಸೆ ಅಂದರೆ ಭಾಳ ಹತ್ತಿರ. ಮತ್ತು ಇನ್ನು ಈ ಎಲ್ಲರೂ ಒಂದೇ ನೋಡಿ ಈ ಥರ ಮಯೂರಧ್ವಜ ಥರ ದಾನ ಮಾಡ್ಕೊಂಡು ಇಲ್ಲಿದೆ. ಆದ ಕಾರಣ ಈ ರೀತಿ ಇರತಕ್ಕಂಥವ್ರನ್ನ ಈಶ್ವರ ಭಾವಶ್ಚ ಮತ್ತು ಈಶ್ವರ ಭಾವ ಪ್ರಭುಶಕ್ತಿ ಪ್ರಕಟೀಕರಣಂ ಅಂದರೆ ಈಶ್ವರ ಭಾವ ತಾನು ಎಲ್ಲ ವಿಚಾರದಲ್ಲೂ ಸ್ವತಂತ್ರನಾಗಿರಬೇಕು. ಬೇರೆ ಯಾವುದೋ ಲಂಚ ಪಂಚ ಇಂಥ ಏನಿಲ್ಲ, ಸ್ವತಂತ್ರವಾಗಿ ನಿಶ್ಚಯ ಮಾಡಿ ಸ್ವತಂತ್ರ ಪರಿಪಾಲನೆ ಮಾಡತಕ್ಕಂಥ ಶಕ್ತಿ ಇರಬೇಕು. ನಾನು ಈ ಥರ ಮಾಡಿದ್ರೆ ಇವ್ರು ಓಟ್ ಹಾಕ್ತಾರೋ ಇಲ್ವೋ, ನೀನೆಂಥ ಕ್ಷೇತ್ರ, ನೀನೆಂಥ ರಾಜ, ಜನಗಳು ಭಯಪಡೋದು. ಅಷ್ಟೇ ಅಲ್ಲ, ಅನ್ಯಾಯದಿಂದ ಜನರನ್ನು ತಡೆದು ಜನರು ಅನ್ಯಾಯಕ್ಕೆ ಹೋಗತಕ್ಕಂಥ ಸಾಮಾನ್ಯ ಸ್ವಾರ್ಥದಿಂದ ಅನ್ಯಾಯ ಮಾಡ್ತಾರೆ. ಆ ಜನರನ್ನು ತಡೆಯತಕ್ಕಂಥ ಶಕ್ತಿ ಇರಬೇಕು. ಜನರನ್ನು ಅಧಾರ್ಮಿಕವಾದಂಥ ಅನ್ಯಾಯ ಮಾರ್ಗದಿಂದ ತಪ್ಪಿಸ್ತಕ್ಕಂಥ ಶಕ್ತಿ ಇರಬೇಕು. ಎಲ್ಲಿದೆ? ಭಯನೇ ಇಲ್ಲ ಅಲ್ವಾ? ಅನ್ಯಾಯದಿಂದ ಜನರನ್ನು ತಡೆದು ಸದಾಚಾರದಲ್ಲಿ ತೊಡಗಿಸುವುದು, ಉತ್ತಮವಾದಂಥ ಆಚಾರದಲ್ಲಿ ಇರಬೇಕು. ಜನ ತಾನೂ ಉತ್ತಮವಾದಂಥ ಆಚಾರದಲ್ಲಿ ಇರಬೇಕು. ಯಥಾ ರಾಜ ತಥಾ ಪ್ರಜಾ, ತಾನು ಉತ್ತಮವಾದಂಥ ಆಚಾರದಲ್ಲಿ ಇರಬೇಕು, ಪ್ರಜೆಗಳನ್ನ ಅದೇ ಆಚಾರದಲ್ಲಿ ಇದ್ದಿರಬೇಕು. ನನ್ನ ಅಭಿಪ್ರಾಯದಲ್ಲಿ ದಲೈ ಲಾಮಾ ಅವರಿದ್ದರು ಟಿಬೇಟಲ್ಲಿ. ಅವರೇ ಧಾರ್ಮಿಕ ಗುರು ಮತ್ತು ಅವರೇ ರಾಜ. ಯಾವ ರೀತಿ ಇಟ್ಟಿದ್ರು? ಸೈನ್ಯ ಇಟ್ಕೊಂಡಿರಲಿಲ್ಲ. ಯಾಕೆ ಸೈನ್ಯ? ಯಾರನ್ನ ಯುದ್ಧ ಮಾಡಬೇಕು? ಬೇಡ, ಸೈನ್ಯ ಇರಲಿಲ್ಲ. ಆಮೇಲೆ ಪ್ರತಿಯೊಬ್ಬ ಮನೆಯಲ್ಲೂ
ಬೆಳಿಗ್ಗೆ ಇಂಥ ಸಮಯದಿಂದ ಇಂಥ ಸಮಯಕ್ಕೆ ಧ್ಯಾನ ಮಾಡಬೇಕು. ನೀವೇನಂತೀರ? ಯಬ್ಬ ಅಂಥ ರಾಜ ಬರದೇ ಇದ್ದರೆ ಸಾಕು, ಅಂಥ ರಾಜ ಬರದೇ ಇದ್ದರೆ ಸಾಕಂತೀರ. ಯಾಕೆ? ಎಲ್ಲಿ ಧ್ಯಾನ ಮಾಡೋದು? ನಮಗೆಲ್ಲಾಗುತ್ತೆ? ಕಂಪಲ್ಸರಿ ಎಲ್ಲರೂ ಧ್ಯಾನ ಮಾಡಬೇಕು. ಮತ್ತು ಗಂಡು ಮಕ್ಕಳಲ್ಲಿ ಒಂದು ಗಂಡು ಮಗು ಇದ್ದರೆ ಸರಿ, ಅವರಿಗೆ ಏನು ಕಂಡೀಷನ್ ಇಲ್ಲ. 2 ಗಂಡು ಮಕ್ಕಳು ಇದ್ದರೆ ಅಥವಾ 2ಕ್ಕಿಂತ ಜಾಸ್ತಿ ಇದ್ದರೆ ಒಬ್ಬರನ್ನಾದ್ರೂ ಸನ್ಯಾಸಕ್ಕೆ ಕಳಿಸ್ಬೇಕು. ಈ ರೀತಿ ಪರಿಪಾಲನೆ ಮಾಡ್ತಿದ್ದ. ಇವಾಗ ಒಂದು ವೇಳೆ ಪ್ರತಿಯೊಬ್ಬರು ಧ್ಯಾನ ಮಾಡಬೇಕು ಅದ, ಆ ಸನ್ಯಾಸಕ್ಕೆ ಕಳಿಸೋದು ಬಿಟ್ಬೇಡ, ಅದು ಬೇಡ. ಮತ್ತು ಯುದ್ಧ ಬೇಡ. ಈ ಥರ ಇದ್ದರೆ ಪ್ರಪಂಚ ಎಲ್ಲ ಶಾಂತವಾಗಿರುತ್ತೆ. ಹೌದಾ? ಇವರು ಧ್ಯಾನ ಮಾಡಲ್ಲ, ಇವರು ಬೆಳಗ್ಗೆ ಅದು ಕುಡಿತಾರೆ, ಜನಗಳು ಕುಡಿತಾರೆ. ಅಂದರೆ ಈ ರೀತಿಯಾದಂಥ ಗುಣಗಳು ಯಾರ್ಯಾರಲ್ಲಿದೆಯೋ, ಯಾವ್ಯಾವುದು? ಶೌರ್ಯ, ತೇಜಸ್ಸು, ಧೃತಿ, ದ್ರಾಕ್ಷ, ಯುದ್ಧದಲ್ಲಿ ಓಡೋಗಿರತಕ್ಕಂಥದ್ದು, ದಾನ, ಈಶ್ವರ ಭಾವ, ಇದು ಯಾರಲ್ಲಿದೆಯೋ ಅದನ್ನು ಕ್ಷತ್ರ ಧರ್ಮ, ಕ್ಷಾತ್ರಿಯ ಕರ್ಮ ಕ್ಷತ್ರ ಸ್ವಭಾವ ಅಂತಾರೆ. ಮತ್ತು ಇನ್ನೊಂದು ವಾಕ್ಯ ಹೇಳ್ತಾರೆ, ಕ್ಷತಾತ್ ತ್ರಾಯತೀತಿ ಕ್ಷತ್ರಿಯ. ಕಷ್ಟದಿಂದ ತಪ್ಪಿಸ್ತಕ್ಕಂಥವನೇ ಕ್ಷತ್ರಿಯ. ಕಷ್ಟದಿಂದ ಯಾರನ್ನ ಬಿದ್ದು ಹೋಗ್ತಾ ಇರತಕ್ಕಂಥನ ಎತ್ತಿ ಹಿಡಿಯತಕ್ಕಂಥದ್ದೇ ಕ್ಷತ್ರಿಯ ಧರ್ಮ ಅಂತಾರೆ. ಯುದ್ಧ ಮಾಡಬೇಕಾದ್ರೆ ಯಾವ ರೀತಿ ಇಕ್ಷ್ವಾಕು ಮಹಾರಾಜ ರಾಜ್ಯಭಾರ ಮಾಡ್ತಿರ್ತಾರಂತೆ, ಜನಗಳು ಆನಂದವಾಗಿರ್ತಾರೆ. ಯಾವುದೋ ಪಕ್ಕದ ರಾಜ್ಯದವರು ಯುದ್ಧಕ್ಕೆ ಬರ್ತಾರಂತೆ. ಸರಿ, ಇಕ್ಷ್ವಾಕು ಮಹಾರಾಜ ಯುದ್ಧಕ್ಕೆ ತಯಾರಾಗಲ್ಲ, ಮಂತ್ರಿ ಕಳಿಸ್ಕೊಡ್ತಾನೆ. ಆ ಪಕ್ಕದ ರಾಜ್ಯದಲ್ಲಿ ಹೋಗಿ ಕೇಳು, ಜನರಿಗೆ ಕೇಳು, ಅವರೆಲ್ಲ ನಾವು ಸುಖವಾಗಿದ್ದೀವಿ ಈ ರಾಜನ ಪರಿಪಾಲನೆಯಲ್ಲಿ ಅಂದರೆ ನಮ್ಮ ರಾಜ್ಯನ ಅವ್ರಿಗೆ ಕೊಟ್ಬೇಡ. ಯಾಕೆ? ರಾಜನ ಪ್ರಜೆಗಳು ನೋಡ್ಕೊಳ್ಳೋದು. ನಾನು ಯಾವ ರೀತಿ ನೋಡ್ಕೊಳ್ತಾ ಇದ್ದೀನೋ ಅದೇ ರೀತಿ ನಮ್ಮ ಪ್ರಜೆಗಳನ್ನ ಅವ್ರು ನೋಡ್ಕೊಳ್ಳೋದಾದರೆ ಇನ್ನೂ ಸಂತೋಷ, ನಾನು ಫ್ರೀ ಆಗಿರ್ತೀನಿ, ಹೋಗಿ ಕೇಳು ಅಂದರೆ. ಅಲ್ಲಿ ಆ ರಾಜ್ಯಕ್ಕೆ ಹೋಗಿ ಪ್ರಜೆಗಳನ್ನ ಕೇಳಿದ್ರೆ, ಅಯ್ಯೋ ನಮ್ಮ ರಾಜ ಸನ್ಯಾಸಿ ಥರ ಇದ್ದಾನೆ, ಕೇವಲ ನಮಗೋಸ್ಕರ ಅವ್ನು ಜೀವನ ಮಾಡ್ತಾರೆ ಹೊರತು ಅವ್ನ ಸ್ವಾರ್ಥಕ್ಕೆ ಜೀವನ ಏನಿಲ್ಲ, ನಾವೆಲ್ಲ ಆನಂದವಾಗಿದ್ದೀವಿ ಅಂತಾರೆ. ಮಂತ್ರಿ ಬಂದು ಹೇಳ್ತಾನೆ, ಈ ಥರ ಹೇಳ್ತಾರೆ, ಜನ ಭಾಳಷ್ಟು ಆನಂದವಾಗಿದ್ದಾರೆ ಅಂತೆ. ಹಾಗಿದ್ಮೇಲೆ ಆ ರಾಜನ ಕರಿ ಅಂತೇಳಿ ಕರೆದು ಇಕ್ಷ್ವಾಕು ಮಹಾರಾಜು ತನ್ನ ರಾಜ್ಯನ ಕೊಟ್ಟುಬಿಡ್ತಾನೆ. ನಾನು ರಾಜನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಜನರಿಗೆ ಸಾಯಿಸೋದು ಬೇಡ, ಜನರು ಸುಖವಾಗಿರ್ಬೇಕು. ಅವನೇ ಸುಖವಾಗಿರ್ತಾನೆ ಅಂದರೆ, ಸುಖವಾಗಿ ನೋಡ್ಕೊಳ್ತಾನೆ ಅಂದರೆ ಇರಲಿ, ನಾನು ರಾಜ ಆಗತಕ್ಕಂಥ ಅವಶ್ಯಕತೆ ಇಲ್ಲ, ಜನರು ಸುಖವಾಗಿದ್ದರೆ ಸಾಕು ಅಂತ ಈಗ ಹಾಕ್ಕೊಂಡಿರೋ ಬಟ್ಟೆ ಬಿಟ್ಟು ಮಿಕ್ನಲ್ಲೆಲ್ಲ ದಾನ ಮಾಡಿಬಿಡ್ತಾನೆ. ಮಾಡಿ ಅದೇ ಊರಲ್ಲಿ ಭಿಕ್ಷೆ ಬೇಡ್ಕೊಂಡಿರ್ತಾನೆ. ನೋಡಿ, ರಾಜನಾಗಿದ್ದನು ಯುದ್ಧ ಮಾಡಿ ಜನರಿಗೆ ಸಾಯಿಸೋದು ಬೇಡ, ಹಾಗಿದ್ರೆ ಅವನು ನೋಡ್ಕೊಳ್ತಾನೆ. ಇನ್ನು ನಾನು ರಾಜ ಅನ್ನೋದಕ್ಕೋಸ್ಕರ ಯುದ್ಧ ಮಾಡಬೇಕು ಬೇಡ ಅಂದ್ಬಿಟ್ಟು ದಾನ ಮಾಡಿಬಿಡ್ತಾನೆ. ಬಟ್ಟೆ ಹಾಕ್ಕೊಂಡು ಇರ್ತಾನೆ, ಅಲ್ಲೇ ಭಿಕ್ಷೆ ಬಿಟ್ಕೊಂಡು 3 ತಿಂಗಳು 4 ತಿಂಗಳು ಆಗುತ್ತಂತೆ. ಆ ರಾಜ ಯೋಚನೆ ಮಾಡ್ತಾನೆ, ಏಯ್ ನಾನೇನು ಸಾಧಿಸಿದೆ? ಆ ಜನ ನೋಡ್ಕೊಳ್ತಿದ್ದೆ, ಈ ಜನ ನೋಡ್ಕೊಬೇಕು ಅಷ್ಟೇ ತಾನೆ. ಅವ್ರು ಮಾತ್ರ ಭಿಕ್ಷುಕನ್ ಮಾಡಿದೆ, ಈ ಬಿಟ್ಟು ಇನ್ನೇನು ಸಾಧಿಸೋಯ್ತಿದ್ದು? ಇದು ಬೇಡ, ಅವ್ರ ರಾಜ್ಯ ಇವ್ರ ರಾಜ್ಯ ಇದೆ, ರಾಮಾಯಣ ಬೇಡ, ಬೇಕಾದ್ರೆ 2 ಅವನೇ ತಗೊಳ್ಳಿ, ಇಲ್ಲ ಅಂದರೆ ಅವ್ರ ರಾಜ್ಯ ಅವ್ರು ಕೊಟ್ಬಿಡೋಣ ಅಂತ ಮತ್ತು ಇಕ್ಷ್ವಾಕು ಮಹಾರಾಜ ಮಾತಾಡಿದ್ರೆ ಬೇಡ ಅಂತಾನೆ. ಆದರೂ ನಿಮ್ಮ ರಾಜ್ಯ ನೀನು ತೊಗೊಂಡು ನೀನೇ ಪರಿಪಾಲನೆ ಮಾಡೋದು ಕೊಟ್ಬಿಡ್ತ ಅಂತ. ಅಂದರೆ ಯುದ್ಧ ಅನ್ನತಕ್ಕಂಥ ಮಾಡೋ ಬುದ್ಧಿ ಇರಬಾರ್ದು. ಹೌದಾ? ಒಂದು ವೇಳೆ ವಿಧಿ ಇದ್ದಿರ ಯುದ್ಧ ಮಾಡತಕ್ಕಂಥ ಧಾರ್ಮಿಕ ಯುದ್ಧ ಅನ್ನತಕ್ಕಂಥದ್ದನ್ನ ಓಡಿ ಹೋಗಬಾರ್ದು. ಈ ರೀತಿ ಇರತಕ್ಕಂಥದ್ದು ಕ್ಷತ್ರ ಸ್ವಭಾವ ಅಂತ ಹೇಳ್ತಾರೆ. ಮತ್ತು ನೆಕ್ಸ್ಟು 44ನೇ ಶ್ಲೋಕವನ್ನು ಹೇಳಿಬಿಟ್ಟು ನಿಲ್ಲಿಸೋಣ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ 18ೋऽಧ್ಯಾಯः. ಶ್ರೀಭಗವಾನುವಾಚ ಕೃಷಿಕೌ ರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ
ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.